ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ಸಂತೋಷ್ ರಾಠೋಡ್. ನೋಡಿ, ಇತ್ತೀಚೆಗೆ ನಮ್ಮ ಭಾರತದ ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇದೆ. ಕಾರಣ ಏನಂದ್ರೆ, ನಾವು ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಕಡಿಮೆ ಮಾಡ್ತಾ ಇದ್ದೀವಿ, ಎಕ್ಸ್ಪೋರ್ಟ್ ಕಡಿಮೆ ಮಾಡ್ತಾ ಇದ್ದೀವಿ, ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಇದಕ್ಕೆ ಕಾರಣ ಒಂದು. ಎರಡನೆಯದು, ಅತಿ ಹೆಚ್ಚು ಟ್ಯಾಲೆಂಟ್ಗಳಿದ್ದಾವೆ ನಮ್ಮ ಭಾರತದಲ್ಲಿ. ರೂರಲಲ್ಲೂ ಕೂಡ ಸಾಕಷ್ಟು ಇದ್ದಾವೆ, ಅದರ ಜೊತೆಯಲ್ಲಿ ನಗರ ಭಾಗದಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ಆದರೆ ಪ್ಲ್ಯಾಟ್ಫಾರ್ಮ್ ಅಂತ ಬಂದಾಗ, ಮಾರ್ಗದರ್ಶನ ಅಂತ ಬಂದಾಗ, ಏನಪ್ಪ ಮಾಡಿ ನಾನು ಉದ್ದಿಮೆ ಯಾವ ರೀತಿಯಾಗಿ ಮಾಡಬೇಕು, ನನ್ನ ಹತ್ರ ಐಡಿಯಾ ಇದೆ, ನನ್ನ ಹತ್ರ ಪ್ರಾಡಕ್ಟ್ ಇದೆ, ಅದನ್ನು ಮಾರಾಟ ಮಾಡೋದಕ್ಕಾಗ್ತಾ ಇಲ್ಲ, ಅಥವಾ ಹೇಗೆ ಅದನ್ನು ನಾನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ, ಮಾರ್ಕೆಟಿಂಗ್ ಹೆಂಗಿದೆ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಇದರ ಜೊತೆಗೆ ಎಲ್ಲಿಂದಪ್ಪ ತರದ್ ನಾನು ಇನ್ವೆಸ್ಟ್ಮೆಂಟು, ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಎದುರಾಗುತ್ತೆ. ಸಾಕಷ್ಟು ಯುವಕರು ಇವತ್ತು ಇಡೀ ದೇಶಾದ್ಯಂತ ನಾವು ನೋಡಿದಾಗ 9% ಈ ದೇಶದ ನಿರುದ್ಯೋಗ ಸಮಸ್ಯೆ ಈ ದೇಶದಲ್ಲಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಇದೇ ದೇಶದ ಬ್ರಿಲಿಯಂಟ್ ಟ್ಯಾಲೆಂಟ್ಗಳು ಜಾಗತಿಕವಾಗಿ ದೊಡ್ಡ ದೊಡ್ಡ ಕಂಪನಿಗಳ CEO ಆಗಿ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಕಂಪನಿಗಳಂತ ಏನು ಗುರುತಿಸ್ಕೊಂಡಿದ್ದಾವೆ, ಆ ಕಂಪನಿಗಳನ್ನು ಲೀಡ್ ಮಾಡ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಇರೋ ಯುವಕರಿಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಆ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಉದ್ಯಮಿ ಭಾರತ್ ಅನ್ನುವಂತಹ ಒಂದು ಎಕ್ಸ್ಪೋ 2026 ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಎಕ್ಸ್ಪೋ ಕೇವಲ ಒಂದು ಎಕ್ಸ್ಪೋ ಮಾತ್ರ ಅಲ್ಲ. ಈ ಕನಸುಗಳು, ಚೆದರು ಹೋಗಿರುವಂತಹ ಕನಸುಗಳು, ಅಥವಾ ಆ ಕನಸುಗಳನ್ನು ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ಯಾರಿಂದ ಆಗ್ತಾ ಇಲ್ಲ, ಅವರಿಗೆ ದಾರಿದೀಪ ಆಗುವಂತಹ ಕೆಲಸವನ್ನ ಈ ಎಕ್ಸ್ಪೋ ಮಾಡ್ತಾ ಇದೆ. ಹಾಗಾದ್ರೆ ಏನಿದು ಉದ್ಯಮಿ ಭಾರತ್ ಎಕ್ಸ್ಪೋ 2026? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ. ಟ್ಯಾಲೆಂಟ್ಗಳು ಕಮ್ಮರಿ ಹೋಗ್ತಾ ಇದೆ. ಅನೇಕ ಯುವಕರು ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗದೆ ನಿರುದ್ಯೋಗಿಗಳಾಗಿ ಅಲಿತಾ ಇದ್ದಾರೆ. ಇನ್ನೂ ಕೆಲವರು ಉದ್ಯಮ ಆರಂಭ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಏನು ಮಾಡಬೇಕು ಅನ್ನುವಂಥದ್ದೇ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆರಂಭ ಮಾಡೋದು ಹೇಗೆ, ಇನ್ವೆಸ್ಟ್ಮೆಂಟ್ ಎಲ್ಲಿಂದ, ಅದನ್ನ ಮಾರ್ಕೆಟಿಂಗ್ ಹೆಂಗೆ ಮಾಡೋದು, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಉದ್ಯಮಿಗಳ ಅತಿ ದೊಡ್ಡ ಮಹಾ ಸಂಗಮ ಏರ್ಪಡ್ತಾ ಇದೆ. ಡಿಸೆಂಬರ್ನಲ್ಲಿ ಉದ್ಯಮಿ ಭಾರತ್ನ ಸಮಾವೇಶ ನಡೆಯುತ್ತೆ. ಡಿಸೆಂಬರ್ನಲ್ಲಿ ಬೆಂಗಳೂರಿನ ತುಮಕೂರು ರಸ್ತೆ BIECಯಲ್ಲಿ ಈ ಒಂದು ಉದ್ಯಮಿ ಭಾರತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಭಾರತದ ಉದ್ಯಮ ರಂಗದಲ್ಲಿ ಇದು ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಬಿಸ್ನೆಸ್ ಐಡಿಯಾಗೆ ರೆಕ್ಕೆ ಕಟ್ಟೋದಕ್ಕೆ ಒಂದು ಜಾಗತಿಕ ವೇದಿಕೆ ಸಿಗತ್ತೆ. ಉದ್ಯಮಿಗಳೇ ಗಮನಿಸಿ, ನಿಮ್ಮ ಯಶಸ್ಸಿನ ಹೆಬ್ಬಾಗಿಲು ಈಗ ತೆರೀತಾ ಇದೆ. ಬಂಡವಾಳ ಹೂಡಿಕೆದಾರರು, ನವ ಉದ್ಯಮಿಗಳು, ಇವರೆಲ್ಲರನ್ನ ಬೆಸೆಯುವಂತಹ ಅಲ್ಟಿಮೇಟ್ ನೆಟ್ವರ್ಕ್ ಇದು. ಇನ್ನು ಸ್ವಾವಲಂಬಿ ಭಾರತ್ನ ಕನಸಿಗೆ ಶಕ್ತಿ ತುಂಬೋದಕ್ಕೆ ಉದ್ಯಮಿ ಭಾರತ್ ಬರ್ತಾ ಇದೆ. ಇದರ ಜೊತೆಗೆ ಯಾವ ನವ ಉದ್ಯಮಿಗಳಿದ್ದಾರೆ ಅವರಿಗೆ ಒಂದು ಬ್ರಿಡ್ಜ್ ಮಾತ್ರ ಅಲ್ಲ, ಅದರ ಜೊತೆಗೆ ಅದನ್ನ ಯಾವ ರೀತಿಯಾಗಿ ಡೆವಲಪ್ ಮಾಡಬೇಕು, ತಮ್ಮ ಬಿಸ್ನೆಸ್ ಅನ್ನ ಯಾವ ರೀತಿಯಾಗಿ ಅದನ್ನ ಏನು ಮಾರ್ಕೆಟಿಂಗ್ ಮಾಡಬೇಕು, ಯಾವ ರೀತಿಯಾಗಿ ತಮ್ಮ ಬಿಸ್ನೆಸ್ ಅನ್ನ ಗ್ರೋ ಮಾಡ್ಕೊಳ್ಬೇಕು, ಇದೆಲ್ಲದಕ್ಕೂ ಕೂಡ ಒಂದು ನೆಟ್ವರ್ಕು. ಅದರ ಜೊತೆಗೆ ಇಡೀ ದೇಶದಲ್ಲೇ ಮೊದಲ AI ಚಾಲಿತ ವಾರ್ಡ್ ಆಧಾರಿತ ಬಿಸ್ನೆಸ್ ಕುಟುಂಬ ಉದ್ಯಮಿ ಭಾರತನ್ನ ಆರಂಭ ಮಾಡ್ತಾ ಇದ್ದಾರೆ. ಉದ್ಯಮ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಕನಸು ಹೊತ್ತ ಉದ್ಯಮಿ ಪುರುಷರಿಗೆ ದಾರಿದೀಪ ಆಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಉದ್ಯಮದ ಕನಸು ಕಾಣುವಂತಹ ಮಹಿಳೆಯರು, ಮೊದಲ ಹೆಜ್ಜೆ ಇಡುವಂತಹ ಯುವ ಉದ್ಯಮಿಗಳು ಎಲ್ಲರಿಗೂ ಕೂಡ ಒಂದು ಬ್ರಿಡ್ಜ್ ಆಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಎಲ್ಲರಿಗೂ ಒಂದೇ ಕುಟುಂಬ, ಎಲ್ಲರಿಗೂ ಒಂದೇ ಶಕ್ತಿ, ಉದ್ಯಮಿ ಕುಟುಂಬ ಅನ್ನುವಂತಹ ಕನಸನ್ನ ಹೊತ್ತು ತೆರಳ್ತಾ ಇದ್ದಾರೆ. 20,000ಕ್ಕೂ ಹೆಚ್ಚು ಉದ್ಯಮಿಗಳ ಜಾಲ, ಒಂದು ಉದ್ಯಮ, ಒಂದು ಬಲಿಷ್ಠ ಭಾರತ ಅನ್ನೋ ಕನಸನ್ನ ನನಸು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಉದ್ಯಮಿ ಭಾರತ್ ಎಕ್ಸ್ಪೋ ಉದ್ಯಮಿ ಭಾರತದ ಅತಿ ದೊಡ್ಡ ಸಂಗಮ ಇದು. 50,000+ ಡೆಲಿಗೇಟ್ಗಳು ಮತ್ತು ಫೌಂಡರ್ಗಳು, 15+ ಸ್ಪೀಕರ್ಗಳು, 1 ಲಕ್ಷ+ ಸಂದರ್ಶಕರು, 300+ ಎಕ್ಸಿಬಿಟರ್ಸ್ಗಳು, 200+ ಹೂಡಿಕೆದಾರರು, ಆರೋಗ್ಯ, ಶಿಕ್ಷಣ, MSME ಮತ್ತು IT, ಕೃಷಿ, ಫೈನಾನ್ಸ್, ಮಹಿಳಾ ಉದ್ಯಮಿಗಳು, ಆಹಾರ ಪ್ರವಾಸೋದ್ಯಮ, ರಿಯಲ್ ಎಸ್ಟೇಟ್, ಎಲ್ಲದಕ್ಕೂ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಅವಕಾಶ ಲಭ್ಯ ಮಾಡೋದಕ್ಕೆ ಇವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೇವಲ ಬಿಸ್ನೆಸ್ ಮಾತ್ರ ಅಲ್ಲ, ಯಾವ ರೀತಿಯಾಗಿ ಆ ಬಿಸ್ನೆಸ್ ಅನ್ನ ಆರಂಭ ಮಾಡಬೇಕು, ಯಾವ ರೀತಿಯಾಗಿ ಜನರಿಗೆ ಅದನ್ನು ತಲುಪಿಸಬೇಕು, ಅದರ ಜೊತೆಗೆ ನಾನು ಆರಂಭಿಕ ಉದ್ಯಮೆದಾರ,
ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಯಾರ ಹತ್ರನಪ್ಪ ನಾನು ಗೈಡೆನ್ಸ್ ತಗೊಳ್ಳೋದು? ದೊಡ್ಡದಾಗಿರುವಂತಹ ಕಂಪನಿಗಳಿದ್ದಾವೆ, ಯಾರು ಕೂಡ ನಮ್ಮನ್ನು ಗುರುತಿಸ್ತಾ ಇಲ್ಲ, ಯಾರು ಕೂಡ ವೇದಿಕೆ ಕೊಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಈ ನೋವು ಬೇಡ. ಈ ಒಂದು ಎಕ್ಸ್ಪೋ ನಿಮ್ಮೆಲ್ಲರಿಗೂ ಕೂಡ ದಾರಿದೀಪ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಈ ಒಂದು ಉದ್ಯಮಿ ಭಾರತ್ ಎಕ್ಸ್ಪೋ 2026 ಏನಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನೀಡೋದಕ್ಕೆ ನಂದೀಶ್ SR ಸಂಸ್ಥಾಪಕ ಉದ್ಯಮಿ ಭಾರತ್ನ ಸಂಸ್ಥಾಪಕರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಅದೇ ರೀತಿಯಾಗಿ ಕುಮಾರ್ ಗೌಡ KT ಅವರು UB ಎಕ್ಸ್ಪೋ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರು, ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಇನ್ನು ಪ್ರಸನ್ನ VN ಅವರು UB ಎಕ್ಸ್ಪೋ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರು. ಸರ್, ನಿಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಇನ್ನು ನಂದಿನಿ ದೇವಿ ಮೇಡಮ್ ಅವರು ಕಾರ್ಯನಿರ್ವಾಹಕ ನಿರ್ದೇಶಕ UB ಎಕ್ಸ್ಪೋ ಪ್ರೈವೇಟ್ ಲಿಮಿಟೆಡ್. ಮೇಡಮ್, ನಿಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಈಗ ಸಹಜವಾಗಿ ಸರ್, ನಮಗೊಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂಥದ್ದಂದರೆ ಸರ್, ಎಲ್ಲೋ ಒಂದೆಡೆ ಯುವಕರಿಗೆ ಏನು ಮಾಡಬೇಕು ಇವತ್ತಿನ ಒಂದು ದಿನಮಾನದಲ್ಲಿ? ಒಂದೆಡೆ ನಿರುದ್ಯೋಗ ಸಮಸ್ಯೆ, ಮತ್ತೊಂದು ಕಡೆಯಲ್ಲಿ ಒಂದು ಹೊಸ ಐಡಿಯಾ ಇದ್ದರೂ ಕೂಡ ಅದನ್ನು ಯಾವ ರೀತಿಯಾಗಿ ಪ್ರಮೋಟ್ ಮಾಡಬೇಕು, ಹೇಗೆ ಅದನ್ನು ಉದ್ಯಮದಲ್ಲಿ ನಾನು ಸಕ್ಸಸ್ಫುಲ್ ಆಗಿ ಅದನ್ನು ತರಬೇಕು, ಯಾವುದೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಗಳಿರಲ್ಲ. ತುಂಬ ಸಮಸ್ಯೆಗಳಿದ್ದಾವೆ. ಈ ನಡುವೆ ಈ ಒಂದು ಇದನ್ನು ಸ್ಟಾರ್ಟ್ ಮಾಡೋದಕ್ಕೆ, ಎಕ್ಸ್ಪೋನ ಸ್ಟಾರ್ಟ್ ಮಾಡೋದಕ್ಕೆ ಏನು ನಿಮಗೆ ಪ್ರೇರಣೆ ಆಯಿತು? ಜೊತೆಗೆ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ಯಾಕೆ? ಇದರ ಒಂದು ನೀವು ಆರಂಭ ಮಾಡಿದ ನಂತರ ಇದರ ಒಂದು ಗೋಲನ್ನು ಯಾವ ರೀತಿಯಾಗಿ ಸೆಟ್ ಮಾಡಿದ್ದೀರಿ ಅಂತ ಸರ್? ಮೊದಲನೇದಾಗಿ ಉದ್ಯಮಿ ಭಾರತನ ನಾವೇನು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ, ಅದು ಬಹಳ ಸ್ಪಷ್ಟವಾಗಿ ನಾವು ಜಸ್ಟ್ ಓವರ್ ನೈಟ್ ಆಗಿ ಇದೊಂದು ಕ್ರಿಯೇಷನ್ ಆಗಿರೋದಂಥದ್ದಲ್ಲ. ನಾವೊಂದು 9,000 ಹೆಚ್ಚಿಗೂ ಉದ್ಯಮಿಗಳ ಜೊತೆ ಒಂದು ಚರ್ಚೆ ಮಾಡಿ ಸಮಸ್ಯೆಗಳನ್ನ 3,000ಕ್ಕಿಂತ ಹೆಚ್ಚು ಚರ್ಚೆಗಳನ್ನ ನೋಡಿ, ಮತ್ತೆ ಸ್ಟಾರ್ಟ್ಅಪ್ಗೆ 20 ಕೋಟಿ ಒಬ್ಬರಿಗೆ ಯಾಕೋ ಫಂಡಿಂಗ್ ಆಗಿ ಅದನ್ನ ಎಕ್ಸಿಕ್ಯೂಷನ್ ಮಾಡಕ್ ಬರದಲ್ಲ 20 ಕೋಟಿ ಕಳ್ಕೊಂಡಂತ ಸಂದೇಶಗಳು ಇದ್ದಾವೆ. ಈ ತರ ಸಾಕಷ್ಟು ಸಮಸ್ಯೆ. ಫಿನಾನ್ಸಿಂಗ್, ಒಬ್ರು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮಾಡ್ತಾರೆ, ಅವ್ರಿಗೆ ಫಿನಾನ್ಸ್ ಸಿಗಲ್ಲ. ಕೆಲವರು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮಾಡಲ್ಲ, ಖರ್ಚು ಮಾಡ್ತಾರೆ. ಕೆಲವರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಕ್ ಹೋಗ್ತಾರೆ, ಅನಾವಶ್ಯಕ ದುಡ್ಡು ಖರ್ಚು ಮಾಡ್ತಾರೆ, ಪ್ರಾಡಕ್ಟ್ಸ್ ಆಗಿರ್ತಲ್ಲ. ಈ ಸಮಸ್ಯೆಗಳ ಪಟ್ಟಿನೇ ಒಂದು ದೊಡ್ಡ ಪಟ್ಟಿ ಬರ್ತದೆ. ಈ ಪಟ್ಟಿನ ನಾವು 2021ರಿಂದ, ನಾನು 20 ವರ್ಷ ಉದ್ಯಮ 7 ರಂಗದಲ್ಲಿ ಇದ್ದು, ಸಿವಿಲ್, ಕನ್ಸ್ಟ್ರಕ್ಷನ್, IT ಮತ್ತೆ ಫಿನಾನ್ಸ್ ಎಲ್ಲ ನೋಡಿ 21ರಿಂದ ಇದನ್ನ ಸ್ಟಾರ್ಟ್ ಮಾಡಿದಾಗ ಈ ಸಮಸ್ಯೆನ ಕೇಳಿ 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 ನಾವು ಏನಾರ ಒಂದು ನಮಗೆ ನಾವೇ ಮಾಡ್ಕೋಬೇಕು. ಉದ್ಯಮನ ಒಂದು ಮಾಡೋ ಕೆಲಸನೇ ಒಂದು ನೋಬಲ್ ಕಾಸ್. ನೀವು ಒಂದು ಉದ್ಯಮನ ನಾವು ಏಕೆ ನೋಬಲ್ ಕಾಸ್ ಅಂತ ಹೇಳ್ತೀವಿ ಅಂದರೆ, ಇದಕ್ಕಿಂತ ನೋಬಲ್ ಕಾಸ್ ಯಾವುದೂ ಇಲ್ಲ. ನಾವು ಉದ್ಯೋಗ ಮಾಡಿದ್ರೆ, ಉದ್ಯಮಿ ಮಾಡಿದ್ರೆ ಉದ್ಯೋಗ ಸಿಗುತ್ತೆ. ಆ ಉದ್ಯೋಗಿ ಒಬ್ಬ ಕೊಟ್ಟರೆ 10 ಜನಕ್ಕೆ ಕೊಡ್ತಾನೆ, ಅವನ 10 ಜನ ಮನೆ 4 ಜನ ಇರ್ತಾರೆ, ಅವರು 50 ಜನಕ್ಕೆ ಬರ್ತಾರೆ. ಇದರಂತ ಒಳ್ಳೆ ನೋಬಲ್ ಕಾಸು ಯಾವುದು ನಮ್ಮ ಕಣ್ಮುಂದೆ ಕಾಣಿದಾಗ ಈ ಉದ್ಯಮಿ ಭಾರತನ ನಾವು ಚಾಲನೆ ತಗೊಂಡ್ವಿ. ಇದು ಹುಟ್ಟು ಬಹಳ ವಿಶೇಷ. ಈ ಸಮಸ್ಯೆಗಳನ್ನ, ಪ್ರಾಬ್ಲಮ್ಗಳನ್ನ ಕೇಳಿ ಸಾಲ್ವ್ ಮಾಡೋಕ್ಕೆ ಅಂತ ಹುಟ್ಟಿದ್ದು. ನಾವು ಸ್ಟಾರ್ಟಿಂಗಲ್ಲಿ ಬರೀ ಒಂದು ನೆಟ್ವರ್ಕಿಂಗ್, ನಿಮ್ಗೆ ಗೊತ್ತಿದೆ ನೆಟ್ವರ್ಕಿಂಗ್ ಇಸ್ ಅ ನೆಟ್ವರ್ಕ್. ಆ ನೆಟ್ವರ್ಕಿಂಗ್ ಮಾಡೋಣ ಅಂತ ಹೋದ್ವಿ. ಅದಾದ್ಮೇಲೆ ನಮ್ಗೆ ಅರ್ಥ ಆಯ್ತು, ನಮ್ಮ ಬ್ಯಾಂಕಿಂಗ್ ಅಲ್ಲಿ 20 ಕೋಟಿ ಬಿಸ್ನೆಸ್ ಮಾಡೋನ್ಗು 100 ರೂಪಾಯಿ ಕ್ರೆಡಿಟ್ ಕಾರ್ಡ್ ಕಟ್ಟಿಲ್ಲ ಅಂದ್ರೆ ನೀವು ಸಿಬಿಲ್ ರೇಟ್ ಇಲ್ಲ ಅಂತ ಹೇಳಿ ಫಂಡ್ ಕೊಡೋದು. ಅಲ್ಲಪ್ಪ, ಅವ್ನ್ ಕಾರ್ಡ್ ಕೊಟ್ಟಿರೋದೇ ಅವ್ನಿಗೆ ಗೊತ್ತಿಲ್ಲ. ನೀವು ಬ್ಯಾಂಕ್ ಹೋದ್ರೆ 100 ರೂಪಾಯಿ ಕಟ್ಟಕ್ಕಾಗಲ್ಲ, 20 ಕೋಟಿ ಮಾಡ್ತಿರೋ ನೀವು 600 ಸಿಬಿಲ್ ಅಪ್ಪ ರಿಜೆಕ್ಟೆಡ್ ಅಂತ ಹೇಳ್ತಾರೆ. ಯಾರೋ ಒಬ್ರಿಗೆ 5 ಕೋಟಿ ಆಗಿರೋಂಥ ನಿರ್ದೇಶ. ಇದನ್ನ ಅವನು ಯಾರೋ ಫಾರಿನ್ ಅಲ್ಲಿ ಬರೆಯೋಂಥ ಸಿಬಿಲ್ ಬರೆಯೋನ್ನ ನೀವು ಕರ್ಕೊಂಡ್ಬಂದು ನಮ್ಮನ್ನ ಜಡ್ಜ್ ಮಾಡಿ, ನಮ್ ಕೆಳಗಡೆ 300 ಜನ ಅನ್ನ ತಿನ್ನೋರ್ಗೆ ನೀವೇನ್ ಸಂದೇಶ ಕೊಡ್ತೇವೆ ಅನ್ನೋದು ನಮ್ಗೆ ಅರ್ಥ ಆಗಿಲ್ಲ. ಈ ತರ ಸಮಸ್ಯೆಗಳನ್ನ ನಾವು ಬಿಡಿತಾ ಹೋದ್ರೆ ಇದಕ್ಕೆ ಲಿಮಿಟೇಷನ್ ಇಲ್ಲ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್, ಒಂದು ಪರಿಹಾರ ಆಗ್ಬೇಕು. ಈ ಪರಿಹಾರದಲ್ಲಿ ನಮ್ಗೆ ಏನಿಸ್ತು, ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೀಡ್ ಜನರೇಷನ್. ನಾನು ಆಗ ಉದ್ಯಮಿ ಭಾರತದಲ್ಲಿ ಯೋಚಿಸಿದೆ, ಆಯ್ತು ನಾವು ಕಟ್ತೀವಿ, ಮಾಡ್ತೀವಿ, ಬರ್ತೀವಿ, ನನ್ನ ಜೊತೆ ಇವತ್ತು ಬರ್ತೀರಾ, ಕೂರ್ತೀರಾ. ನಾಳೆ ಬೆಳಗ್ಗೆ ವಿನ್ ಸಿಚುವೇಶನ್ ಇಲ್ದೋದಾಗ ಏನಾಗ್ತದೆ, 1 ಮೀಟಿಂಗ್ ಬರ್ತೀರಾ, 2 ಮೀಟಿಂಗ್ ಬರ್ತೀರಾ, ಹೋಗ್ತೀರಾ. ಸೊ ನಾವು ವಾರ್ಡ್ ಆಧಾರಿತ, ಆಧಾರಿತ ಏನಂತ ನೀವು ಫಸ್ಟ್ ನಮ್ಮಲ್ಲಿ ಹೇಳಿದ್ರಿ, ದಟ್ ಇಸ್ ಅ ವೆರಿ ಕೀ ನೋಟ್. ನಾವು 369 ವಾರ್ಡು, 231 ಹೋಬಳಿನ ಫೇಸ್ 1 ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ, ಬೆಂಗಳೂರು ಅಂತ ಪೂರ್ತಿ 369, 231 ಹೋಬಳಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿ, ಈ 231 ಹೋಬಳಿ ವಿಲೇಜ್, 369 ಸಿಟಿ ವಾರ್ಡ್, ಈ ವಾರ್ಡ್ ಒಳಗಡೆ 15 ಯೂತ್, 20 ಮಹಿಳಾ ಉದ್ಯಮಿ, 20 ಚಾನಲ್ ಪಾರ್ಟ್ನರ್ ಅಫಿಲಿಯೇಟ್ಸ್, ಈಗ 10th ಸೆಕೆಂಡ್ PUC ಪಾಸ್ ಆದಂತರನ್ನ ಒಳಗೂಡಿಸ್ಕೊಳ್ಳೋದ್ರಿಂದ ಹಿಡಿದು ಮತ್ತೆ ಉದ್ಯಮಿಗಳು 30 ಜನ ಸೇರ್ಸಂತ ಸಂಘಟನೆ ಇದೆ.
ಒಂದು ಮ್ಯಾಸಿವ್ ಸ್ಕೇಲ್ ಸಂಘಟನೆ ನೆಕ್ಸ್ಟ್ ಒಂದು ವರ್ಷದಲ್ಲಿ ನಮ್ಮ ಎಕ್ಸ್ಪೋ ಲಾಂಚ್ ಆದ್ಮೇಲೆ ನೆಕ್ಸ್ಟ್ ಇಯರ್ ಎಕ್ಸ್ಪೋ ಒಳಗಡೆ 54,000 ಜನ ಜಸ್ಟ್ ಬೆಂಗಳೂರು ಅಂಡ್ ಬೆಂಗಳೂರು ಔಟ್ಸ್ಕೋಟ್ ಅಲ್ಲಿ ನಾವು ಒಳಗೆ ಸೇರ್ತೀವಿ. ನಾವು ಏನು ರೆಸೊಲ್ಯೂಷನ್ ಮಾಡಿ ಡಿಸೆಂಬರ್ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಎಕ್ಸ್ಪೋನ, ಇದೊಂದು ಎಕ್ಸ್ಪೋ ಜಸ್ಟ್ ಒಂದು ಸ್ಟಾರ್ಟ್ ಆರ್ ಲಾಂಚ್ ಅನ್ನ ಒಂದು ಸಂದೇಶನ ಕೊಡಕ್ ಬರ್ತೀವಿ ಉದ್ಯಮಿ ಭಾರತದಲ್ಲಿ. ಬಹಳ ವಿಶೇಷವಾಗಿ ತಗೊಂಡೋಗ್ತೀವಿ. ನಾನು ಹೇಳಿದ್ನಲ್ಲ, ಭಾಳ ಯಾರಿಗೆ ಆಸಕ್ತಿ ಇರಲಿ ವಾಲಂಟಿಯರ್ ಆಗಿ, ಸರ್ ನಾನು 10th 12th ಆಗಿದ್ದೀನಿ ಸರ್, ನನ್ಗೇನೋ ಒಂದು ದಾರಿ ತೋರಿಸಿದ್ರು ನಮ್ಮ ಹತ್ರ ಬನ್ನಿ. ಸರ್ ನಾನು 1 year ಪ್ರೀ ಸ್ಟೂಡೆಂಟ್ ಇದ್ದೀನಿ ಸರ್, ನಾನು ಕೆಲ್ಸಕ್ಕೆ ಹೋಗಲ್ಲ, ನಾನು ಉದ್ಯಮಿ ಆಗ್ತಾ ನಮ್ಮ ಹತ್ರ ಬನ್ನಿ. ಸರ್ ಮನೇಲಿ ಇದ್ದೀನಿ 11 ಗಂಟೆಯಿಂದ 3 ಗಂಟೆ ಇದ್ದೀರಾ, ನಮ್ಮ ಹತ್ರ ಬನ್ನಿ. ಸರ್ ಉದ್ಯಮಿ ನನ್ನ ಬಿಸ್ನೆಸ್ ಸ್ಕೇಲ್ ಆಗ್ತಿಲ್ಲ, ತುಂಬಾ ಖರ್ಚು ಮಾಡ್ತಾ ಇದ್ದೀರಾ, ನಮ್ಮ ಹತ್ರ ಬನ್ನಿ. ಇದೆಲ್ಲ ಬರ್ತೀರಾ, ಜೊತೆಗೆ ಫಿನಾನ್ಸು ಬೇಕಾ, ನಮ್ಮ ಜೊತೆಗೆ ಬನ್ನಿ, ಫಿನಾನ್ಸು ಸಾಕು. ಸೊ ಇದು ನಮ್ಮ ಉದ್ಯಮಿ ಭಾರತದ. ಇತ್ತೀಚೆಗೆ ನಾವು ತುಂಬ ನೋಡ್ತೀವಿ ಸರ್, ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಹಾಕ್ಬಿಟ್ರೆ ಒಂದು ಮೆಸೇಜ್ ಕಳಿಸ್ಬಿಟ್ಟಿರ್ತಾರೆ, ಏನಿಲ್ಲ ಮನೇಲೇ ಕೂತ್ಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿಬಿಡಿ, ಸಾವಿರಾರು ಲಕ್ಷ ಸಂಪಾದನೆ ಮಾಡ್ಬೋದು, ಕಾರು ಬಂದುಬಿಡುತ್ತೆ, ಅದು ಬಂದುಬಿಡುತ್ತೆ, ಮನೆ ಕಟ್ಟಿಸ್ಕೊಂಡ್ಬಿಡ್ಬೋದು, ಹಾಗೆ ಹೀಗೆ ಅಂತ ಅನೇಕರು ಪುಂಖಾನುಪುಂಖ ಹೇಳಿ ಲಾಸ್ಟಿಗೆ ಅವ್ರಿಗೆ ಗೊತ್ತಾಗೋದೇನೆಂದರೆ ನಾನೆಲ್ಲೋ ಒಂದು ಕಡೆ ತಗಲಾಕೊಂಡ್ಬಿಟ್ಟಿದ್ದೀನಿ ಫ್ರಾಡಲ್ಲಿ ಅಂಥೇಳಿ ಗೊತ್ತಾಗುತ್ತೆ. ಆ ರೀತಿಯ ಕೇಸಸ್ಗಳೇ ಜಾಸ್ತಿ ಆಗ್ತಾ ಇದೆ ಸರ್. ಅಂಥದ್ರಲ್ಲಿ ಸ್ಟ್ರಗಲ್ ಅನ್ನುವಂಥದ್ದನ್ನು ನೀವು ಕೂಡ ಮಾಡಿ ಬಂದಿದ್ದೀರಿ. ಈಗ 20 ವರ್ಷ ಯಶಸ್ವಿಯಾಗಿ ನೀವು ಉದ್ಯಮ ಮಾಡಿದ್ದೀರಿ. ಹಾಗಾಗಿ ಈ ರೀತಿಯ ಒಂದು ಬಣ್ಣದ ಮಾತುಗಳಿಗೆ ಒಳಗಾಗುವಂತಹ ಯುವಕರಿಗೆ, ಜೊತೆಗೆ ನಿಮ್ಮ ಈ ಒಂದು ಎಕ್ಸ್ಪೋ ಇದೆಯಲ್ಲ, ನಿಮ್ಮ ಏನು ಟೀಮ್ ಇದೆ, ಅವರು ಯಾವ ರೀತಿಯಾಗಿ ಅವ್ರಿಗೆ ಗೈಡ್ ಮಾಡ್ತಾರೆ ಅಂತ? ಸರ್ ನಾವು ಕೋಆಪರೇಟಿವ್ ಮಾಡಲ್ ಮಾಡ್ತಾ ಇದ್ದೀವಿ. ಇಟ್ ಇಸ್ ನಾಟ್ ಮೆಂಟ್ ಫಾರ್ ಅ ಪ್ರೈವೇಟ್ ಲಿಮಿಟೆಡ್. ತುಂಬಾ ಕಡೆ ಏನ್ ಮಾಡಿದ್ರು, ಒಂದು ಕಂಪ್ನಿ ಕ್ರಿಯೇಟ್ ಮಾಡಿದ್ರು, 5,000 ಹಾಕಿ ಅದು ಕೊಡ್ತೀನಿ, ಐಡಿಯಾ ಕೊಡ್ತೀನಿ, 8,000 ರೂಪಾಯಿ ಹಾಕಿ ನೀವು ಮನೇಲಿ ಇದ್ದೀರಾ, ಆಯೋಜನೆ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಮಾಡೆಲ್ ಡಿಫ್ರೆಂಟ್, ಕೋಆಪರೇಟಿವ್ ಮಾಡೆಲ್. ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ನಮ್ಮ ಮಾಡೆಲ್. ನೀವೇ ಅದಕ್ಕೆ ಓನರ್, ರೈಟ್? ನೀವೇ ಐಡಿಯಾ ಕಾನ್ಸೆಪ್ಟಿಗೆ ಬರ್ತೀರಾ, ನೀವೇ ಇದನ್ನ ಒಳಗೆ ಚಾಲತಿ ತರ್ತೀರಾ. ಬಹಳ ಯುನೀಕ್ ಕಾನ್ಸೆಪ್ಟ್. ನೋ ನೀಡ್ ಟು ಪೇ ಎನಿಥಿಂಗ್, ಎವ್ರಿಥಿಂಗ್ ಇಸ್ ಫ್ರೀ and everything is based on your humbleness and your idea. ಕೋಆಪರೇಟಿವ್ ಮಾಡಲಿರೋದ್ರಿಂದ ಯು ನಾಟ್ ಪೇಯಿಂಗ್ ಎನಿವನ್ ಆರ್ ಎನಿಥಿಂಗ್ ಇನ್ ದಿಸ್. ಭಾಳ ವಿಶೇಷವಾಗಿ ಇದನ್ನು ರೂಢಿಸಿದ್ದೀವಿ ಸರ್. ಈಗ ಈ ಸ್ಟ್ರಗಲ್ ಬೇಸ್ ಮೇಲೆ ಸ್ವಲ್ಪ ಯುವಕರು ಕಾನ್ಸಂಟ್ರೇಟ್ ಮಾಡಬೇಕಲ್ಲ ಸರ್, ಯಾಕಂದರೆ ಸುಮ್ಮನೆ ಬಣ್ಣದ ಮಾತುಗಳಿಗೆ ಮಾರು ಹೋಗ್ಬಿಡ್ತಾರೆ, ಯುವಕರು ತುಂಬ ದಾರಿ ತಪ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನೋಡಿದಾಗ ನಿಮ್ಮಂಥವ್ರ ಬಳಿ ಬಂದಾಗ ಅವರಿಗೆ ಯಾವ ರೀತಿಯಾಗಿ ನೀವು ಯಶಸ್ಸನ್ನು ಸಾಧಿಸಬಹುದು ಅನ್ನುವಂಥದ್ದನ್ನು ಹೇಳ್ಕೊಡ್ಬೋದಾ? ನಮ್ಮ ಕುಮಾರ್ ಅವರು E3 ಬಗ್ಗೆ ಹೇಳ್ತಾರೆ. ಓಕೆ, ಕುಮಾರ್ ಸರ್. ಸರ್, ಇವಾಗ ಪ್ರತಿ ವರ್ಷ ನಮ್ಮ ಇಂಡಿಯಾದಲ್ಲಿ 1 ಕೋಟಿ ಪದವೀಧರರು ಈಚೆಗೆ ಬರ್ತಾಯಿದ್ರು. ಆದರೆ ಎಲ್ರಿಗೂ ಉದ್ಯೋಗ ಅವಕಾಶ ಇಲ್ಲ. ಎಲ್ರಿಗೂ ಉದ್ಯೋಗ ಅವಕಾಶ ಸಿಗುತ್ತಾ ಸಂತೋಷ್ ಅವರೇ? ಸಿಗಲ್ಲ. ಆದ್ದರಿಂದ ನಾವೇನು ಮಾಡಿದ್ದೀವಿ, ಎಜುಕೇಷನ್ ಜೊತೆಗೆ ಕೌಶಲ್ಯ, ಅವ್ರ ಸ್ಕಿಲ್ಸ್ ಏನಿದೆ ಆ ಸ್ಕಿಲ್ಸ್ನ ನಮ್ಮ ಸಂಸ್ಥೆಯಿಂದ ಹೊರತಂದು ಅವರೇನಾದರೂ ಸ್ವಂತವಾಗಿ ಬಿಸ್ನೆಸ್ ಮಾಡ್ಬೇಕಾ, ಇಲ್ಲ ಅಂದರೆ ಅವ್ರು ಯಾವ್ದಾರು ನಮ್ಮ ಕೌಶಲ್ಯದಿಂದ ಬೇರೆ ಯಾವ್ದಾರ ಸೆಕ್ಟರಿಗೆ ಕಳಿಸ್ಬೇಕಾ, ಅದನ್ನು ನೋಡಿಬಿಟ್ಟು ನಾವು ಅವ್ರನ್ನ ತರಬೇತಿ ಕೊಟ್ಟು, ಆಮೇಲೆ ನಮ್ಮಲ್ಲೇ ಸುಮಾರು ಇವಾಗ ಪ್ರೆಸೆಂಟು ಒಂದು 100 ಜನ ಕೆಲಸ ಮಾಡ್ತಾಯಿದ್ದಾರೆ. ಏನು ಸಂತೋಷ? 100 ಜನ ಇದ್ದಾರೆ. ಅವರು ಅಷ್ಟೇ, ಅವ್ರಿಗೆ ಎಜುಕೇಷನ್ ಚೆನ್ನಾಗಿದೆ, ಆದರೆ ಅವ್ರಿಗೆ ಸ್ಕಿಲ್ಸ್ ಇಲ್ಲ. ಅವ್ರು ಯಾರ ಮೈಂಡಲ್ಲಿ ಯಾವ ಸ್ಕಿಲ್ಸ್ ಇದೆ, ಯಾವ ವ್ಯಕ್ತಿಯಲ್ಲಿ ಯಾವ ಸ್ಕಿಲ್ಸ್ ಇದೆ ಅನ್ನೋದು ನೋಡಿಬಿಟ್ಟು ನಾವು ಅವ್ರ ಸ್ಕಿಲ್ ಮೇಲೆ ಅವ್ರನ್ನ ಉದ್ಯಮಿಯಾಗಿ ಬೆಳೆಯೋದಾದರೆ ಉದ್ಯಮಿಯಾಗಿ ಬೆಳೆಸ್ತೀವಿ, ಇಲ್ಲಾಂದರೆ ಒಂದು ಸ್ಕಿಲ್ಲು ಇಲ್ಲ ನಾನು ನೌಕರಿಗೆ ಹೋಗ್ಬೇಕು ಅಂದ್ರೆ ನೌಕರಿ ಕೊಡಿಸ್ತೀವಿ. ನಮ್ಮ ಮೂಲ ಉದ್ದೇಶ ನಾವೆಲ್ಲ ಉದ್ಯಮಿಗಳು ಸೇರಿ ನಮ್ಮ ಹಿಂದೆ ಉದ್ಯಮಿ ಬೆಳೆಸಬೇಕು ಅಂತಲೇ ಹೊರತು ಉದ್ಯೋಗ ಕೊಡಿಸೋದಲ್ಲ. ಇದ್ರ ಜೊತೆಗೆ ನಾವು ಯುವ ಶಕ್ತಿನ ಮುಂದೆ ತರೋದ್ರ ಜೊತೆಗೆ ನಾರಿಯರು ಅಂದರೆ ಮಹಿಳೆಯರನ್ನ, ಈಗ ಮಹಿಳೆಯರು ಮೊನ್ನೆ ನೋಡಿದ್ರಿ, ನಮ್ಮ ಕೃಷ್ಣ ಬೈರೇಗೌಡರು ಸಾಹೇಬರು ಏಕಾಏಕಿ ಎಲ್ಲರನ್ನೂ ಫುಟ್ಪಾತ್ನ ಆಚೆಗೆ ಹಾಕ್ಸ್ಬಿಟ್ರು. ಈಗ ಅವರು ಬದುಕು ಕಟ್ಕೊಳ್ಬೇಕು ಅಂತ ಬೆಂಗಳೂರಿಗೆ ಸುಮಾರು ಸಂಸಾರನೇ ಬಂದಿದ್ದಾವೆ, ಆದರೂ ಬದುಕು ಕಟ್ಕೊಳ್ಳೋಕ್ಕಾಗ್ದಲ್ಲೇ ಎಲ್ಲ ಆಚೆಗೆ ಹಾಕ್ಬಿಟ್ರು. ಅಂಥ ಮಹಿಳೆಯರು ಏನು ಮಾಡ್ತಾರೆ, ಇವಾಗ ಅವರು ಸಾಲ ಮಾಡಿರ್ತಾರೆ, ಸಾಲ ತೀರ್ಸೋದು ಹೆಂಗೆ, ಮಕ್ಳು ಎಜುಕೇಷನ್ ಮಾಡಿಸ್ಬೇಕು, ಎಜುಕೇಷನ್ ಹೆಂಗೆ, ಇದನ್ನು ನಮ್ಮ ಮುಖ್ಯಮಂತ್ರಿಗಳು ಇವಾಗ ಮೊನ್ನೆ ಅವ್ರನ್ನೆಲ್ಲ ಒಕ್ಲೆಬ್ಸಲ್ಲ, ನಾವು ಒಂದು ಸೂರು ಕೊಡ್ತೀವಿ ಅಂತ ಹೇಳಿದರು. ಇದನ್ನೇ ಮೊದಲು ಮಾಡಿ ಸೂರು ಅವ್ರಿಗೆ ಕಲ್ಪಿಸಿಕೊಟ್ಟು ಎಲ್ಲಾದರೂ ಒಂದು ಜಾಗ ಕೊಟ್ಬಿಟ್ಟು ಅವ್ರನ್ನ ಒಕ್ಲೆಬ್ಸಿದ್ರೆ ಅವ್ರ ಜೀವನ ನಡೆಯೋದು. ಅದಕ್ಕೋಸ್ಕರ ನಮ್ಮ ಉದ್ಯಮಿ ಭಾರತ್ ನಮ್ಮ ಸಂಸ್ಥೆ ಏನು ಮಾಡುತ್ತೆ, ಈ ಗೃಹಿಣಿಯರಿಗೆ ಮನೆಯಲ್ಲಿ ಅವರು ಈಗ ಯಾವುದೇ ಕೌಶಲ್ಯ ಇದ್ದೇ ಇರುತ್ತೆ ಗೃಹಿಣಿಗೆ. ನಮ್ಮ ಮನೇಲಾದರೆ ನಿಮ್ಮ ಮನೇಲೇ ಆಗಲಿ, ಅಮ್ಮನ ಸಾಂಬಾರು, ಇನ್ನೊಂದು ಯಾವುದೋ ಒಂದು ಚೆನ್ನಾಗಿ ಬರುತ್ತೆ, ಚಕ್ಲಿನೋ ಒಬ್ಬಿಟ್ಟು ಇನ್ನೊಂದು ಮಾಡೇ ಮಾಡ್ತಾರೆ ಚೆನ್ನಾಗಿ. ಅಂಥವೆಲ್ಲನೂ ಸೇರಿಸ್ಕೊಂಡು ನಾವು ಅವ್ರನ್ನೆಲ್ಲ ನೋಡ್ಕೊಂಡು ನಮ್ಮ ಡಿಜಿಟಲ್ ಮಾರ್ಕೆಟ್ ಅವ್ರಿಗೆ ಮಾಡಿಕೊಟ್ಟು ನಮ್ಮ ಸಂಸ್ಥೆಯಲ್ಲೇ ಅವ್ರಿಗೆ ಗೈಡ್ ಮಾಡಿ ಮುಂದುವರ್ಸೋಣ ಅಂತ. ಏನು ಸಂತೋಷ? ಅದ್ರಲ್ಲಿ ನಾವು ಉದ್ಯಮಿ ಕುಂಚ್ ಅಂತ ಹೇಳಿ ಕ್ವಿಕ್ ಕಾಮರ್ಸ್ ಇನ್ ಕೋಆಪರೇಟಿವ್ ಸೊಸೈಟಿ ಅಂತ
ಅಮಿತ್ ಶಾಜಿ ಅವರು ಮೊನ್ನೆ ಚರ್ಚಲ್ಲಿ ಒಂದು ಟ್ಯಾಕ್ಸಿದು ಒಂದು ಸಂದೇಶ ಕೊಟ್ಟಿದ್ದಾರೆ. ಈ ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ₹500 ಹಾಕಿ ಅವರೇ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೋಬೋದು, ಅವ್ರ ದುಡ್ಡನ್ನು ಅವರೇ ಹಂಚ್ಕೋಬೋದು. ಆದರೆ ಕೋಪರೇಟಿವ್ಗೆ ಯಾರು ಎಕ್ಸಿಕ್ಯೂಷನ್ ಮಾಡಲ್ಲ. ಭಾಳ ಅದ್ಭುತ ಐಡಿಯಾ ಅದು. ಅದನ್ನು ನಾವೀಗ ಮಹಿಳೆಯರಿಗೆ ಒಂದು ಕ್ವಿಕ್ ಕಾಮರ್ಸ್ ಮಾಡೆಲಲ್ಲಿ ಅವರೇ ಓನರ್ಸು, ಅವರೇ ಡಿಸ್ಟ್ರಿಬ್ಯೂಟರ್ಸು, ಅವ್ರದೇ ಪ್ಲಾಟ್ಫಾರ್ಮು, ಅವರೇ ರಿಕನ್ಸಿಲಿಂಗ್ಸು. ನಾವೆಲ್ಲ ಉದ್ಯಮಿಗಳು ಏನೊಂದು ವೇದಿಕೆ ಕ್ರಿಯೇಟ್ ಮಾಡಬೇಕು ಅಂತೇಳಿ ಒಂದು ಮಾಡ್ತಾ ಇದ್ದೀವಿ. ಅದು ನಮ್ಮ ಅಕ್ಟೋಬರ್ 15ಕ್ಕೆ ಲಾಂಚ್ ಆಗಿದೆ, ಮತ್ತು ಡಿಸೆಂಬರ್ ನಮ್ಮ ಎಕ್ಸ್ಪೋದಲ್ಲಿ ಲಾಂಚ್ ಆಗಿದೆ ಸರ್. ಅದರ ಮಧ್ಯಮಿ ಕ್ವೀನ್ಸ್ ಬಗ್ಗೆ ಹೇಳಿದ್ರು. ಇಲ್ಲಿ E3 ಅಂತ ನಮ್ಮದು ಮಾಡೆಲ್. ಆ್ಯಕ್ಚುಲಿ ನೀವು ಅವಾಗ ಕೇಳಿದ್ರಿ ಯೂತ್ಗೆ ಎಜುಕೇಷನ್ ಟು ಎಂಪವರ್ಮೆಂಟ್, ಎಂಪವರ್ಮೆಂಟ್ ಟು ಎಂಟರ್ಪ್ರಿನರ್ಶಿಪ್ ಅಂತ ನಮ್ಮ ಕಾನ್ಸೆಪ್ಟ್. ಇಟ್ ಈಸ್ ಫ್ರೀ. 1 ಇಯರ್ ಮುಂಚೆ ನೀವು ನಮ್ಮಲ್ಲಿ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿ ನಾವು ಎಂಪವರ್ಮೆಂಟ್, ನೀವು ಯಾವ ಸೆಕ್ಟರ್ಗೆ ಬೇಕು, ನಿಮಗೆ ಹೆಲ್ತ್ ಬಗ್ಗೆ ಬೇಕಾ, ಎಜುಕೇಷನ್ ಬೇಕಾ, ಯಾವ ಉದ್ಯಮಿನ ಮೀಟ್ ಮಾಡಬೇಕು ಅಂತ ನಮ್ಮ ಉದ್ಯಮಿಗಳನ್ನೇ ಪರಸ್ಪರ ಮೀಟ್ ಮಾಡೋಕ್ಕೆ ಕಳಿಸ್ತೀವಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಎಂಪವರ್ಮೆಂಟೇ ಇಲ್ಲ. ನೀವು ಹೇಳ್ತಾ ಇದ್ದೀರಾ ಅದಕ್ಕೆ ಸೇರಿ ಇದಕ್ಕೆ ಸೇರಿ, ಅವ್ರು ಯಾಕೆ ರಾಂಗ್ ಡೈರೆಕ್ಷನ್ ಹೋಗ್ತಾ ಇದ್ದಾರೆ ಅಂದರೆ ಪ್ರಾಕ್ಟಿಕಲಿಟಿಯಾಗಿ ಎಂಪವರ್ಮೆಂಟ್ ಬೇಕು. ಹೆಲ್ತ್ ಸೆಕ್ಟ್ರಲ್ಲಿ ಏನಿದೆ ಅಂತ ನೋಡಲಿ ಅಲ್ಲ, ಮೆಡಿಕಲ್ ಏನಿದೆ, ಎಕ್ವಿಪ್ಮೆಂಟ್ಸ್ ಏನಿದೆ, ಇನ್ಶೂರೆನ್ಸ್ ಏನಿದೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಬಿಸ್ನೆಸ್ನ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಆ ಪ್ಲ್ಯಾನ್ ಮಾಡ್ಕೊಬಂದು ನಮ್ಗೆ ಹೇಳಿ, ನೀವು 6 ಇನ್ವಾಯ್ಸಸ್ ರೈಸ್ ಮಾಡಿ, ಅದ ನಂತರ ನಾವೇ ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಉದ್ದೇಶ. ಸೊ E3 ಅಂತೇಳಿ ಅದು ಕಾನ್ಸೆಪ್ಟ್. ಓಕೆ, ಪ್ರಸನ್ನ ಸರ್, ಈ ನಿಮ್ಮ ಏನು ಉದ್ಯಮಿ ಬ್ರಿಡ್ಜ್ ಎಕ್ಸ್ಪೋ ಪ್ರೈವೇಟ್ ಲಿಮಿಟೆಡ್ ಏನಿದೆಯಲ್ಲ, ಇದ್ರ ಬಗ್ಗೆ ಹೇಳೋದಾದರೆ ಸರ್ ನಮ್ಮ ವೀಕ್ಷಕರು. ಎಕ್ಸ್ಪೋ ಏನು ಇದು ಮಾಡ್ತಾ ಇದೀವಿ, ಎಕ್ಸ್ಪೋ ಈಗ ನಾವು ಸುಮಾರು ಕಡೆ ನಾವು ಎಕ್ಸ್ಪೋದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ, ಸುಮಾರು ಸ್ಟಾಲ್ಸ್ಗಳು ಹಾಕ್ತೀವಿ. ಈಗ ನಾನು 20 ವರ್ಷದಿಂದ ಬಿಸ್ನೆಸ್ಸಲ್ಲಿ ಇದ್ದೀನಿ. ನಂದು ಸಿವಿಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಒಂದು ಫೋರ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಇದೆ. ಸೊ ನಾವು ಸುಮಾರು ಕಡೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಬಟ್ ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ಅಡ್ವಾಂಟೇಜ್ ಸಿಗೋದು ನಮ್ಗೆ ಒಂದೇ ಒಂದು ಏನು ಅಂದರೆ, ಪಾರ್ಟಿಸಿಪೇಟ್ ಮಾಡ್ತೀರಿ, ಯಾರು ಸ್ಟಾಲಿಗೆ ಬರ್ತಾರೆ ಅವ್ರಿಗೆ ಮಾತ್ರ ನಾವು ವಿಸಿಟಿಂಗ್ ಕಾರ್ಡ್ ಕೊಡ್ತೀವಿ, ಇಲ್ಲ ಅವ್ರ ಹತ್ರ ವಿಸಿಟಿಂಗ್ ಕಾರ್ಡ್ ನಾವು ಈಸ್ಕೋತೀವಿ. ಅಷ್ಟೇ ನಮಗೆ ಅಡ್ವಾಂಟೇಜ್ ಸಿಗೋದು. ಬಟ್ ಇಲ್ಲಿ ನಾವು ಡಿಸೆಂಬರ್ 4, 5, 6 ಏನು BICಲಿ ಎಕ್ಸ್ಪೋ ಮಾಡ್ತಾ ಇದ್ದೀವಿ. ಸೊ ಈ ಎಕ್ಸ್ಪೋದಲ್ಲಿ ಅಡ್ವಾಂಟೇಜ್ ಏನು ಸಿಗುತ್ತೆ ಅಂದರೆ, ಈಗ ಯಾರು ನಮ್ಮಲ್ಲಿ ಎಕ್ಸ್ಪೋ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆ ಥ್ರೂ ಔಟ್ ದಿ ಇಯರ್ ವಿತ್ ಲೀಡ್ ಜನರೇಷನ್ಸ್ ಅಲ್ಲಿ ಅವ್ರಿಗೆ ಲೀಡ್ ಮ್ಯಾಚಿಂಗ್ಸ್ ಕೊಡ್ತೀವಿ. ಸೊ ಅವ್ರಿಗೆ ಎಕ್ಸ್ಪೋದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರಿಗೆ ಏನು ಕ್ಯಾಟಗರಿ ಇರ್ತಾರೆ, ಸೊ ಅದ್ರ ತಕ್ಕಂಗೆ ಅವ್ರಿಗೆ ಬಿಸ್ನೆಸ್ ನಾವು ಜನರೇಟ್ ಮಾಡಿಕೊಡ್ತೀವಿ. ಪ್ಲಸ್ ಇದರಲ್ಲಿ ನಮ್ಮ ಪಾರ್ಟಿಸಿಪೇಟ್ಗೆ 1 ಲಕ್ಷ ಜನ ನಮಗೆ ನಿರೀಕ್ಷೆ ಇದೆ ಬರಲಿಕ್ಕೆ. ಆ 1 ಲಕ್ಷ ಜನ ಯಾರು ಬರ್ತಾ ಇರ್ತಾರೆ, ಆ ಎಂಟರ್ಪ್ರಿನರ್ಸ್ ಆಗಲಿ, ವಿಸಿಟರ್ಸ್ ಆಗಲಿ, ಅಂಥವ್ರನ್ನ ನಾವು ಡೈರೆಕ್ಟಾಗಿ ಅವ್ರಿಗೆ B2B ಕನೆಕ್ಷನ್ಸ್ ಕೊಡ್ತೀವಿ. ಸೊ ಅವ್ರದ್ದು ಡೇಟಾ ಬೇಸ್ನ ನಾವು ಅವ್ರಿಗೆ ಡೇಟಾ ಅಟ್ಯಾಚ್ ಮಾಡ್ಕೊಡ್ತೀವಿ. ಅಟ್ಯಾಚ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರದ್ದು ಬಿಸ್ನೆಸ್ ಜನರೇಷನ್ ಜಾಸ್ತಿ ಆಗುತ್ತೆ. ಈಗ ಅವರು ಒಂದು ಸ್ಟಾಲ್ಗೆ ಈಗ 1 ಲಕ್ಷ ಜನ ಬಂದರೆ, ಒಂದು ಸ್ಟಾಲ್ಗೆ 50 ಜನ ವಿಸಿಟ್ ಮಾಡ್ಬೋದು, ಇಲ್ಲ 100 ಜನ ವಿಸಿಟ್ ಮಾಡ್ಬೋದು. ಆದರೆ 1 ಲಕ್ಷ ಜನದ್ದು ಡೇಟಾನ ನಾವು ಅವ್ರಿಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ, ಅವರು ಇನ್ ಫ್ಯೂಚರ್ ಡೇಸಲ್ಲಿ ಅವ್ರ ಬಿಸ್ನೆಸ್ ಜನರೇಷನ್ ಈಸಿ ಆಗುತ್ತೆ. ಸೊ ಆ ಥರ ಇದು ಮಾಡ್ತಾರೆ. ಬಟ್ ಇದು ನಮ್ಮದ್ರಲ್ಲಿ 7 ಸೆಕ್ಟರ್ಸ್ ಇದೆ. MSME ಇದೆ, ಆಗ್ರೋ ಇದೆ, ವುಮೆನ್ ಇದೆ, ರಿಯಾಲಿಟಿ, ಎಜುಕೇಷನ್ನು, ಹೆಲ್ತು, ಆ ಥರ 7 ಸೆಕ್ಟರ್ಸ್ನ ನಾವು ಆ್ಯಡ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಕೊಲಾಬ್ರೇಷನ್ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಅದರಿಂದ ಇದು ಬೆನಿಫಿಟ್ಸು ತುಂಬ ಜನ ಪಡ್ಕೋಬೋದು. ಅದಕ್ಕೆಲ್ಲ ಸ್ಟಾಲ್ಸ್ಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಸ್ಟಾಲ್ಸಿಗೆ ಬನ್ನಿ. ಈಗ ಆಲ್ರೆಡಿ ನಮ್ಮಲ್ಲಿ ಬಿಸ್ನೆಸ್ ಮೆನ್ಸೇ ನಮ್ಮ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಈಗ ಆಲ್ರೆಡಿ ಒಂದು 140 ಸ್ಟಾಲ್ಸ್ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. ಓಕೆ. ಸೊ ಇನ್ನು ಲಿಮಿಟೆಡ್ ಸ್ಟಾಲ್ಸ್ ಮಾತ್ರ ಇದೆ. ಸೊ ಯಾರು ನಿಮಗೆ ಬಿಸ್ನೆಸ್ ಆಪರ್ಚುನಿಟೀಸ್ ಬೇಕೋ ನೀವು ಪ್ರಯೋಜನ ಪಡ್ಕೋಬೋದು ಇದರಲ್ಲಿ, ಅದರ ಪ್ರಯೋಜನವನ್ನು ಖಂಡಿತ. ಎಸ್. ಈಗ ನಂದಿನಿ ಮೇಡಮ್, ಸಹಜವಾಗಿ ಸರ್ಕಾರ ಕೂಡ ನಾವು ಭಾಳಷ್ಟು ಸ್ಕೀಮ್ಗಳನ್ನು ತರ್ತಾ ಇದ್ದೀವಿ. ನಾವು ಕೂಡ ಯುವಕರ ಎಂಪವರ್ಮೆಂಟ್ಗೆ ಜೊತೆಗೆ ಮಹಿಳೆಯರ ಎಂಪವರ್ಮೆಂಟ್ಗೆ ನಾವೆಲ್ಲರೂ ಕೂಡ ಮುಂದಾಗ್ತಾ ಇದ್ದೀವಿ ಅಂತ ಸರ್ಕಾರಗಳು ಕೂಡ ಹೇಳುತ್ತೆ. ಇದರ ಹೊರತಾಗಿನೂ ಕೂಡ ಸ್ಕೀಮ್ಸ್ಗಳನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಲ್ಲ. ಆದರೆ ಇದೆಲ್ಲವನ್ನೂ ಕೂಡ ಹೊರತುಪಡಿಸಿ ನಿಮ್ಮ ಈ ಒಂದು ಎಕ್ಸ್ಪೋ ಏನಿದೆ ಮೇಡಮ್, ನಿಮ್ಮ ಸಂಸ್ಥೆ ಏನಿದೆ, ಇವರು ಯಾವ ರೀತಿಯಾಗಿ ಅವ್ರನ್ನ ಗೈಡ್ ಮಾಡ್ತೀರಿ, ಯಾವ ರೀತಿಯಾಗಿ ಅವ್ರನ್ನ ಎಂಪವರ್ ಮಾಡ್ತೀರಿ ಅಂತ? ಸರ್, ಫಸ್ಟ್ ಆಫ್ ಆಲ್ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸರ್. ಎಲ್ಲಿ ಯಾರಿಗೆ ಯಾವ ಜಾಗದಲ್ಲಿ ಯಾವ ಥರ ಎಂಪ್ಲಾಯ್ಮೆಂಟ್ ಸಿಗಬೇಕು ಅನ್ನೋದೇ ಗೊತ್ತಿಲ್ಲದೆ ಇದ್ದಾರೆ. ಇವಾಗ ನಂದಿ ಸರ್ ಅವರು ಹೇಳ್ದಂಗೆ ಇವಾಗ 1 ಇಯರ್ ಬಿಫೋರೇ ನಮ್ಮ ಕಡೆ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಸ್ಟಾರ್ಟಪ್ ಕಂಪನೀಸ್ಗೆ ನಾವು ಹೆಲ್ಪ್ ಮಾಡ್ತೀವಿ ಸರ್. ಯಾವ ಗೋಲ್ ಮೇಲೆ ಅವ್ರು ಬರ್ತಾರೆ, ಏನು ಐಡಿಯಾಸಲ್ಲಿ ಬರ್ತಾರೆ, ಐಡಿಯಾಸ್ನ ಯಾವ ಥರ ಎಕ್ಸ್ಪ್ಲೋರ್ ಮಾಡಬೇಕು ಅದನ್ನು ನಾವು ಹೆಲ್ಪ್ ಮಾಡ್ತೀವಿ. ಆಲ್ರೆಡಿ ಅದು ಕಂಪನಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಮತ್ತೆ ಅದಕ್ಕೆ ರನ್ ಮಾಡಬೇಕು ಅಂತಂದರೆ ಆ ಕಂಪನೀಸ್ನ ಯಾವ ಥರ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅದನ್ನು ನಾವು ಒಂದು ಐಡಿಯಾಸ್ ಕೊಡ್ತೀವಿ. ಆಲ್ರೆಡಿ ವೆಲ್ ಎಕ್ಸ್ಪ್ಯಾಂಡೆಡ್ ಕಂಪನಿ ಇದೆ, ವರ್ಲ್ಡ್ ವೈಡ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರು ಅವ್ರಿಗೂ ನಾವು ಹೆಲ್ಪ್ ಮಾಡ್ತೀವಿ. ಇದು ಯಾವ ಥರ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತಂದರೆ ಅವರ ನಾಲೆಜ್ ಹೇಗಿದೆ, ಅದು ಯಾವ ರೀತಿ ಅವ್ರು ತೊಗೊಂಡು ಹೋಗ್ತಾರೆ, ಅವರು ಯಾವ ಬೇಸ್ ಮೇಲೆ ಬರ್ತಾರೆ ನಮ್ಮ ಹತ್ರ. ಇವಾಗ ಯಾರ ಹತ್ರ ಹೇಗೆ ಮಾತಾಡಬೇಕು, ಯಾರ ಹತ್ರ ಅಪ್ರೋಚ್ ಮಾಡ್ಬೇಕಂತಾನೆ ಗೊತ್ತಿಲ್ಲದೆ ಇರ್ತಾರಲ್ವಾ. ಸೊ ನಾವು ರೈಟ್ ಪಾತ್ ತೋರಿಸ್ತೀವಿ ಅವ್ರಿಗೆ, ನೀವು ಇವ್ರನ್ನ ಮೀಟ್ ಮಾಡಿ ಅಂತ ಹೇಳ್ತೀವಿ. ಅದು ಎಲ್ಲಿ ಸಾಧ್ಯ ಆಗುತ್ತೆ ಅಂದರೆ ನಮ್ದು ಎಕ್ಸ್ಪೋ ನಾವು ಕಂಡಕ್ಟ್ ಮಾಡ್ತೀವಲ್ವಾ,
ಸೊ ನಮ್ಮದು 300+ ಸ್ಟಾಲ್ಸ್ ಇದೆ ಫಾರ್ ಎಕ್ಸಾಂಪಲ್ ಅಂತ ಅನ್ಕೊಂಡ್ರೆ 1 lakh ಪ್ಲಸ್ ನಮ್ಮ ಕಡೆ ಒಳಗಡೆ ಫುಟ್ಫಾಲ್ ಬರುತ್ತೆ ಅಂತಂದರೆ ಅವ್ರು ಎಲ್ರಿಗೂ ಮೀಟ್ ಮಾಡಿಸೋದಕ್ಕೆ ನಮ್ಮದೇ ಆದಂಥ ಲಿಸ್ಟ್ ಏನು ಸೆಕ್ಟರ್ಗಳಿದೆಯೋ ಆ ಸೆಕ್ಟರ್ಗಳಿಗೆ ಕನೆಕ್ಟ್ ಆಗೋ ಗೌರ್ಮೆಂಟ್ ಸ್ಕೀಮ್ಗಳು ಯಾವ ಆಫೀಸರ್ಸ್ ಇದ್ದಾರೋ ಅವ್ರಗಳ ಜೊತೆ ನಾವು ಕೊಲಾಬ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಆವಾಗ ಆ ಕೊಲಾಬ್ರೇಷನಲ್ಲಿ ಅವರು ಒಂದು ಟ್ರೈನಿಂಗ್ ತಗೋತಾರೆ. ಆ ಟ್ರೈನಿಂಗ್ ಮೂಲಕ ಅವರ ಥೀಸಿಸ್ ಮಾಡ್ಯೂಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನಿದೆ ನಮ್ಮ ಕಡೆ ಸಬ್ಮಿಟ್ ಮಾಡ್ತಾರೆ. ಅದನ್ನು ಅದರ ಇನ್ವೆಸ್ಟ್ಮೆಂಟ್ ಹೇಗಿರುತ್ತೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನು ಬರುತ್ತೆ ಎಲ್ಲ ಅನಲೈಸ್ ಮಾಡಿ ಅದರಲ್ಲಿ ಏನು ಕರೆಕ್ಟ್ ಮಾಡಬೇಕು ಎಲ್ಲ ಕರೆಕ್ಷನ್ ಮಾಡಿಕೊಟ್ಟು ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಸರ್. ಇವಾಗ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಮ್ಯಾನ್ಗೆ ರೇಷಿಯೋ ತೊಗೊಂಡ್ರೆ 1 ಬಿಸ್ನೆಸ್ ಮ್ಯಾನ್ಗೆ 5 ಅನ್ಎಂಪ್ಲಾಯ್ಸ್ ಇದ್ದಾರೆ ಸರ್. 5 ಎಂಪ್ಲಾಯ್ಸ್ ಬೇಕಾಗುತ್ತೆ. ಸೊ ಅದನ್ನು ಯಾವ ಥರ ಕನೆಕ್ಟ್ ಮಾಡಬೇಕು ಅಂತ ಹೆಲ್ಪ್ ಮಾಡ್ತೀವಿ ಸರ್. ಗೌರ್ಮೆಂಟ್ ಸ್ಕೀಮ್ ಆಗಲಿ ಯಾವ ಥರ ಪ್ರೈವೇಟ್ ಅವರು ಥಿಂಕ್ ಮಾಡ್ಕೊಂಡು ಬಂದರೂ ಆಗಲಿ ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಓಕೆ ನಂದೀಶ್ ಸರ್, ಆಗಲೇ ನೀವು ಹೇಳಿದ್ರಿ ನಮ್ಮ ಬಿಸ್ನೆಸ್ ಮಾಡೆಲ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ನಿಮ್ಮ ವಿಸುವಲ್ಸ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಚಾರ್ಟ್ಗಳೇನಿದಾವೆ ಸರ್, ಅದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಿ? ಈಗ ಉದಾಹರಣೆಗೆ ನೆಲಮಂಗಲದಲ್ಲಿ 5 ಹೋಬಳಿ ಇದೆ. 5 ಹೋಬಳಿನಲ್ಲಿ ನಾವು ಒಬ್ಬ ಕಾನ್ಸ್ಟಿಟ್ಯೂನ್ಸಿ ಬಿಸ್ನೆಸ್ ರೆಪ್ರೆಸೆಂಟೇಟಿವ್ ಅಂತ ಒಂದು ತಗೋತೀವಿ. ನೆಲಮಂಗಲ, ಕಸ್ಬಾ, ಸೋಂಪುರ, ತಾಮಗುಡ್ನಳ್ಳಿ, ಸೋಲೂರು. ಆ ಕಾನ್ಸ್ಟಿಟ್ಯೂಷನ್ ರೆಪ್ರೆಸೆಂಟೇಟಿವ್ ವರ್ಕ್ ಏನಂತಂದರೆ ಆ ಹೋಬಳಿಗಳಿಗೆ ಒಬ್ಬೊಬ್ಬರು ಚೇರ್ಪರ್ಸನ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಆ ಚೇರ್ಪರ್ಸನ್ ಕೆಲಸ ಏನು ಅಂದರೆ, ನಾನು ಆಗಲೇ ಹೇಳ್ದಂಗೆ ಒಂದು 30 ಉದ್ಯಮಿ, ಒಂದು 15 ಸ್ಟೂಡೆಂಟು, ಒಂದು 20 ಮಹಿಳೆಯರು ಮತ್ತು 15 ಜನ ಸಂಘಟನೆ ಮಾಡಿ ಒಂದು ಚಾರ್ಟ್ ಮಾಡ್ಕೊತೀವಿ ಈ ಡಿಸೆಂಬರ್ಗೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು ಆರ್ಗನೈಸೇಷನ್ ಚಾರ್ಟ್ ಥರ. ಈಗ ಅಲ್ಲಿ ನಮ್ಮ ಕೆಳಗಡೆ ಇಬ್ಬರು ಇದ್ದಾರಲ್ಲ, ಅವರು ಒಬ್ಬರು ಡಿಸ್ಟಿಕ್ ಇನ್ಚಾರ್ಜು, ಒಬ್ಬರು ನೆಲಮಂಗಲ ರೂರಲ್ ಇನ್ಚಾರ್ಜ್. ಫ್ಲೋ ಹೆಂಗೆ ಅಂದರೆ ಸ್ಟೇಟ್ ಹೆಡ್ಡು, ಡಿಸ್ಟಿಕ್ ಹೆಡ್ಡು, ತಾಲೂಕ್ ಹೆಡ್ಡು. ಈ ಉದ್ಯಮಿ ಪ್ಯಾಟ್ರನ್ಸ್ ಇದ್ದಾರಲ್ಲ, ಅವರು ಒಂದು 50 ಕೋಟಿ 100 ಕೋಟಿ ಆಗಲೇ ಒಂದು 20 ವರ್ಷ ರೀಚ್ ಆಗಿರೋ ಅಂಥ ಮೆಂಟರ್ಗಳು. ಅವರ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟು. ಬಟ್ ಅವ್ರು ನಮಗೆ ಪ್ರತಿ ತಿಂಗಳ ನಮ್ಮ ಮೀಟಿಂಗಿಗೆ ಅವ್ರು ಬರೋಕ್ಕಾಗಲ್ಲ. ಸೊ ನಾವು ಅವ್ರಿಗೇನು ಹೇಳ್ತೀವಿ, ಒಂದು 5 ನಿಮಿಷ ಬಂದು ನಮ್ಮ ಜೊತೆ ಮಾಡಿ ನಮ್ಮ ನವ ಉದ್ಯಮಿಗಳಿಗೆ ಆರ್ಡರ್ಗಳನ್ನ ಕೊಡಿ. ಅವ್ರು ಒಂದು ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ಈಗ ಅದು ಯಾರೋ ಒಬ್ಬರು ದೊಡ್ಡ ಬಿಲ್ಡರ್ ಬರ್ತಾರೆ, ಬಂದು ಸಿಮೆಂಟ್ ಆರ್ಡರ್ ಕೊಡ್ತಾರೆ, TMT ಆರ್ಡರ್ ಕೊಡ್ತಾರೆ, ಎಲ್ಲರಿಗೂ ಆರ್ಡರ್ ಕೊಟ್ಟಾಗ ಆ ಉದ್ಯಮಿ ಪ್ಯಾಟ್ರನ್ಸ್ ಅಂತ ಅವ್ರನ್ನ ನಾವು ಗೌರವಿಸಬೇಕಾಗುತ್ತೆ. ಈ ಚೇರ್ಪರ್ಸನ್ಸ್ ಕೆಳಗಡೆ ಏನು 5 ಜನ ಇದ್ದಾರಲ್ಲ, ಹೋಬ್ಳಿಗೊಬ್ರು ಚೇರ್ಪರ್ಸನ್ಸ್ ಇರ್ತಾರೆ. ಇವರು ಭಾಳ ಮುಖ್ಯ ಹೋಬ್ಳಿ ವಾರ್ಡ್ಗೆ. ಇವರೇ ಎಂಟೈರ್ ಟೀಮು, ನಮ್ಮ ವಾರ್ಡ್ ಆ್ಯಂಡ್ ಹೋಬ್ಳಿ ಟೀಮ್ನ ರನ್ ಮಾಡೋದು. ಆ ಥರಗೆ 2 ಡಿವಿಷನ್ಸ್ ಇರುತ್ತೆ. ಹೋಬ್ಳಿ ಚೇರ್ಪರ್ಸನ್, ವಾರ್ಡ್ ಚೇರ್ಪರ್ಸನ್ಗೆ ಒಂದು ಉದ್ಯಮಿಗಳ ಸೆಕ್ಟರ್ ಕೌನ್ಸಿಲ್ಸ್ ಅಂತ ಕರಿತೀವಿ. ಇನ್ನೊಂದು ನಾವು ನಮ್ಮ ಉದ್ಯಮಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ನಾವು ಕೋರ್ಡಿನೇಟ್ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ. ಈಗ ನಾವು ತಗೊಳ್ಳೋದು ಜನನ ವಿಚಾರ ಅಲ್ಲ, ಈ ಸಂಘಟನೆ ಏನೇನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಮಾಡಿ ಕಾರ್ಯನಿರ್ವಹಣೆ ತರ್ತಾರೆ, ಹೆಂಗೆ ಮಹಿಳೆಯರಿಗೆ ಯೂತ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಚಾರ್ಟ್ ಇದು. ಸೊ ಈ ಚೇರ್ಪರ್ಸನ್ದು ನೀವು ನೆಕ್ಸ್ಟ್ ನಮ್ಮ ಕೆಳಗಡೆ ಚಾರ್ಟಲ್ಲಿ ನೋಡಿದಾಗ ಈ ಉದ್ಯಮಿಗಳ ಪಟ್ಟಿ ಇದು. ಮೇಲ್ಗಡೆ ಅಡ್ವೈಸರಿ ಮೆಂಟರ್ಸು, ಸ್ಕೀಮ್ಸು, ಗೌರ್ಮೆಂಟು, XKS, IAS, IPS ಅವರ ಸಹಾಯ ತಗೋತೀವಿ. ಯಾವ ಥರದ ಸ್ಕೀಮ್ಸ್ ಇದೆ, ಯಾವ ಥರದ ಪಾಲಿಸೀಸ್ ಇದೆ, ಅವ್ರು ನಮ್ಮ ಮೆಂಟರ್ಗಳನ್ನಾಗ ಅಡ್ವೈಸರಿಗೆ ತಗೋತೀವಿ. ಈ ಚೇರ್ಪರ್ಸನ್ ನಾನು 5 ಜನ ಹೇಳಿದ್ನಲ್ಲ, ಅವರು ಆ ಕಡೆ ಭಾಗದಲ್ಲಿ ಏರಿದ್ದಾರೆ, ಅವ್ರು ಚೇರ್ಪರ್ಸನ್ಸ್. ಈ ಸರ್ಕಲ್ನ ನಡೆಸೋಕ್ಕೆ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರಿ ಅಂತೇಳಿ ನಾವು ವಾರ್ಡ್ ವೈಸ್ ಹೋಬ್ಳಿಯಸ್ ಮಾಡ್ತೀವಿ. ಅದರಲ್ಲಿ ಸೆಕ್ಟರ್ ವೈಸು ರಿಯಾಲಿಟಿಗೆ ಒಬ್ಬರು, ಹೆಲ್ತಿಗೆ ಒಬ್ಬರು, ಎಜುಕೇಷನ್ಗೆ ಒಬ್ಬರು. ರಿಯಾಲಿಟಿ ಸೆಕ್ಟರ್ ಏನು ಮಾಡಬೇಕು, ಆ ಹೋಬಳಿ ಒಳಗಡೆ ಬರೋ ಅಂಥ ರಿಯಲ್ ಎಸ್ಟೇಟ್ ಅವ್ರನ್ನೆಲ್ಲ ಸಂಘಟನೆ 1 ವರ್ಷ ಮಾಡಬೇಕು. ನಾವು ಅವ್ರಿಗೆ ಈ ವರ್ಷ ಚಾರ್ಟ್ ಏನಿದೆ ಡಿಸೆಂಬರ್ಗೆ ಅನೌನ್ಸ್ ಮಾಡಿದ್ರೆ ಸಿಮೆಂಟಲ್ಲಿ ಎಷ್ಟಿದ್ದಾರೆ, TMTಲಿ ಎಷ್ಟಿದ್ದಾರೆ, ಕನ್ಸ್ಟ್ರಕ್ಷನಲ್ಲಿ ಎಷ್ಟಿದ್ದಾರೆ, ಲೇಬರ್ ಎಷ್ಟಿದ್ದಾರೆ ಅನ್ನೋ ರಿಯಾಲಿಟಿ ಸೆಕ್ಟರ್ ಮಾಡ್ತಾರೆ. ನಮ್ಮ ಕೆಲಸಗಳನ್ನ ಉದ್ಯಮಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಈ ಕಡೆ ನೀವೇನು 8 ಜನ ನೋಡ್ತಾ ಇದ್ದೀರಾ, ಉದ್ಯಮಿ ಕುಟುಂಬ, ಉದ್ಯಮಿ ಆ್ಯಪು, AI ಲೀಡ್ಸು, ನಮ್ಮ ಫಂಕ್ಷನಾಲಿಟಿನ ವಾರ್ಡ್ ವೈಸ್ ಹೋಬ್ಳಿಯೇ ಸ್ಪ್ರೆಡ್ ಮಾಡಬೇಕಾಗ್ತದೆ ನಾವು. ಯಾಕೆಂದರೆ ಅವರಿಗೆ ನಾವು ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡೋದಾಗಲಿ, ಅವರಿಗೆ ನಾವು ಸಪೋರ್ಟಿಂಗ್ ಮಾಡೋದಾಗಲಿ ಆ ಕಡೆ ಚಾರ್ಟಲ್ಲಿ ಉದ್ಯಮಿಗಳು ಮಾಡ್ತಾರೆ. ಈ ಚಾರ್ಟ್ ನೋಡಿ, ನಿಮಗೆ ಸಂಪೂರ್ಣ 30 ಮೇಲ್ಗಡೆ ಬಿಟ್ಟು ಇನ್ನು 30 ಜನ ಉದ್ಯಮಿಗಳಿದ್ದಾರೆ. ದಿಸ್ ಈಸ್ ಅ ಸ್ಕೋರ್. ನೀವು ಬೆಳೆದಿದ್ದೀರಾ, ನಾವು ಬೆಳೆದಿದ್ದೀವಿ, ನಾವು ಉದ್ಯಮಿ ಆಗಿದ್ದೀವಿ. ನೀವು ಈ ನೆಟ್ವರ್ಕ್ ಒಳಗಡೆ ಬಿಸ್ನೆಸ್ ತಗೊಳ್ಳಿ, ಲೀಡ್ಸ್ ತಗೊಳ್ಳಿ, ಕನೆಕ್ಷನ್ಸ್ ತಗೊಳ್ಳಿ, ಗೌರ್ಮೆಂಟಿಂದ ಅಡ್ವೈಸರಿ ತಗೊಳ್ಳಿ, ಸಹಾಯ ಮಾಡಿ, ನಾವೆಲ್ಲ ಸೇರಿ ಮಿಕ್ಕಿದವ್ರಿಗೆ ನಾವು ಸಹಾಯ ಮಾಡಬೇಕು. ಸೊ ಈ ಫ್ಲೋ ಹೇಗೆ ಅಂದರೆ, ಇವರೆಲ್ಲ ಸೆಕ್ಟರ್ ಸಂಘಟನೆ ಉದ್ಯಮಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಒಳಗೆ ಬಂದು ಯಾರು ಬೇಕಾದ್ರೂ ಉದ್ಯಮಿ ಆಗಿರೋರು ಆ ಹೋಬ್ಳಿ ವಾರ್ಡ್ ವೈಸು ನಾವು ಜಿಯೋ ಫೆನ್ಸಿಂಗ್ ಮಾಡಿದ್ದೀವಿ ನಮ್ಮ ಆ್ಯಪ್ ಒಳಗಡೆ. ಆ್ಯಪ್ ಒಳಗಡೆ ಯಾರ್ಯಾರ ಮನೆ ಎಲ್ಲೆಲ್ಲಿದೆ, ಆಫೀಸ್ ಎಲ್ಲಿದೆ, ಯಾರು ವಾರ್ಡ್ ಇನ್ಚಾರ್ಜು, ಚಾರ್ಟು ಸಹ ಅವ್ರಿಗೆ ಕಾಣುತ್ತೆ. ಯಾರೋ ನವ ಉದ್ಯಮಿ ಬಂದರೆ ಅವ್ರು ನಮ್ಮ ಆಫೀಸ್ನ ಹುಡುಕೊಂಬರ ಅಂತದೇನಿಲ್ಲ. ನಾವು ಅದನ್ನ ವಾರಕ್ಕೊಂದ್ಸಲಿ ಮೀಟ್ ಮಾಡ್ತಿರ್ತಾರೆ. ಇವರು ಆ ಸಭೆಗೆ ಹೋಗ್ಬೋದು, ತಿಂಗಳಿಗೊಂದ್ಸಲಿ ಮೀಟ್ ಮಾಡ್ತಿರ್ತಾರೆ, ಆ ಸಭೆಗೆ ಹೋಗ್ಬೋದು. ತೀರಾ ಕ್ರಿಟಿಕಲ್ ಇದ್ರೆ ಚೇರ್ಪರ್ಸನ್ನ ಮೀಟ್ ಮಾಡ್ಬೋದು, ಅಲ್ಲಿಂದ ತಾಲೂಕ್ ಪರ್ಸನ್ನ ಮೀಟ್ ಮಾಡ್ಬೋದು, ಅಲ್ಲಿಂದ ಡಿಸ್ಟ್ರಿಕ್ಟ್ ಪರ್ಸನ್ನ ಮೀಟ್ ಮಾಡ್ಬೋದು, ಅಲ್ಲಿಂದ ಅಸೆಂಬ್ಲಿ ಪರ್ಸನ್ನ ಮೀಟ್ ಮಾಡ್ಬೋದು, ಅಲ್ಲಿಂದ ಸ್ಟೇಟ್ ಟೀಮ್ ಮೀಟ್ ಮಾಡ್ಬೋದು, ಅಲ್ಲಿಂದ ನ್ಯಾಷನಲ್ ಟೀಮ್ ಮಾಡ್ಬೋದು. ಈ ಸಂಘಟನೆನೇ ಉದ್ಯಮಿಗಳದ್ದು. ಈಗ ಅವರು ಉದ್ಯಮಿ ಆದರೆ ಈಸ್ ಅ ಪಾರ್ಟ್ ಆಫ್ ಇಟ್.
ಟುಡೇ ಫ್ರೀಡಮ್ ಏನು ನಾವು ಕೂತಿದ್ದೀವಿ, ನೀವು ನಮ್ಮ ಒಂದು ಪಾರ್ಟೆ ಮೀಡಿಯಾ. ಈಗ ಕೆಳಗಡೆ ಬಂದರೆ ಈ ಮಹಿಳೆ ಡಾರ್ಕ್ ಸ್ಟೋರ್ಸ್, ನೀವು ಕ್ವಿಕ್ ಕಾಮರ್ಸ್ ಅಂತ ಕೇಳ್ತಾ ಇದ್ರಿ. ಒಂದು ಮಹಿಳೆ ಸ್ವಲ್ಪ ತೂಕ ಇರೋ ಅಂತ ನಮ್ಮ ನೆಕ್ಸ್ಟ್ ಚಾರ್ಟಲ್ಲಿ ನೋಡಿದ್ರೆ 20 ಜನನ ಸಂಘಟನೆ ಮಾಡೋದು ನಾವು ಮಾಡಲ್ಲ. ಆ ಮಹಿಳೆ ಆ ಮನೇಲಿ ಜಾಗ ಇದ್ರೆ ಈ ಜೆಪ್ಟೋ ಝೊಮೊಟೊ ಥರ ಡಾರ್ಕ್ ಸ್ಟೋರ್ಸ್ ಥರ ಸ್ಟೋರೇಜ್ ಇಟ್ಕೊತಾರೆ. ಬಾಗಿರ ಪ್ರೊಡಕ್ಷನ್ ಅಲ್ಲೇ ಹಾಕಿ ಅವ್ರು ಅಲ್ಲೇ ಒಳಗಡೆ ಸಪ್ಲೈ ಕೊಡ್ತಾರೆ. ನಾವೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡ್ತೀವಿ, ಪ್ರೈಸ್ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅಪ್ಲೋಡ್ ಮಾಡ್ತಾರೆ, ಅವ್ರು ತಲುಪಿಸ್ಕೊಡ್ತಾರೆ. ಈಗ ನಾವು ಇಡ್ಲಿ ಬಟರ್ನ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಬೆಂಗಳೂರಲ್ಲಿ ಮಾಡ್ತಾರೆ, ಪ್ರಿಸರ್ವೇಟಿವ್ ಆಗಿರ್ತೀರಾ, ಅದ್ರ ಅವಶ್ಯಕತೆ ನಮಗಿದೆಯಾ? ಯಾರೋ ಮಹಿಳೆಗೆ ಕೊಟ್ಟರೆ ಹಿಂದಿನ ದಿನ ಆರ್ಡ್ರು ರುಬ್ಬಿಟ್ಟು ನಾಳೆ 6 ನಿಮ್ಮ ಮನೆಗೆ ಕೊಟ್ಟರೆ ಫ್ರೆಶ್ ಆಗಿರೋ ದೋಸೆ ನಾವು ಹಾಕೋಬೋದಲ್ಲ. 15 ದಿವಸ 3 ತಿಂಗಳು ಪ್ರಿಸರ್ವೇಟಿವ್ ಮಾಡಿದ್ಮೇಲೆ ಅದಕ್ಕೆ ಕೆಮಿಕಲ್ಸ್ ಬಂದೇ ಬರುತ್ತಲ್ವ. ಆ ಥರ ಆರ್ಗ್ಯಾನಿಕ್ ಆ್ಯಂಡ್ ಸಸ್ಟೈನಬಲ್ 20 ಪ್ರಾಡಕ್ಟ್ನ ನಾವು ಸ್ಯಾಂಪಲಿಂಗ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ನೆಕ್ಸ್ಟ್ ಚಾರ್ಟಲ್ಲಿ ನಿಮಗೆ ಭಾಳ ಸ್ಪಷ್ಟ ಗೊತ್ತಾಗುತ್ತೆ. ಆ ಉದ್ಯಮಿ ಕ್ವೀನ್ಸ್ನ ಡಾರ್ಕ್ ಸ್ಟೋರ್ನ ಇನ್ಚಾರ್ಜ್ ಲೇಡಿ, ಆ ಲೇಡಿ ಇವ್ರನ್ನೆಲ್ಲ ರನ್ ಮಾಡ್ತಾರೆ. ಬಟ್ ಇವ್ರ ಸಮಸ್ಯೆ ಏನು? ನಾನು ಲಾಸ್ಟ್ 4 ವರ್ಷದಿಂದ ಪಾಪ ಇವ್ರು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆಗಲ್ಲ. ಟ್ಯಾಲೆಂಟ್ ತುಂಬ ಇದೆ, ಮನೇಲಿ ಮಾಡ್ತಾರೆ, ಪ್ರೀ ಡಿಟರ್ಮೆಂಟ್ ಕ್ವಾಂಟಿಟಿ ಸಿಗಲ್ಲ, ಸುಮ್ಮನೆ ಪ್ರೊಡಕ್ಷನ್ ಮಾಡ್ಕೊಂತಾರೆ, ಸೇಲೇ ಮಾಡೋಕ್ಕಾಗಲ್ಲ. ಬೇಡ, ಆರ್ಡ್ರು ಬರಲಿ, ಒಂದಿನ ಮುಂಚೆ ಗೊತ್ತಿರುತ್ತೆ, ನಾವು ನಿಮ್ಗೇನು ಸಪೋರ್ಟ್ ಮಾಡ್ತೀವಿ, ಸೇಲ್ಸ್ ನಮ್ಮದಲ್ಲಿ ಗೊತ್ತಿರ್ತದೆ, ನೀವು ಮಾಡಾದ್ಮೇಲೆ ತಲುಪಿಸಿ ಡಾರ್ಕ್ ಸ್ಟೋರ್ಗೆ, ಅವರು ಡೆಲಿವರಿ ಕೊಡ್ತಾರೆ. ಇವತ್ತು ತಂತ್ರಜ್ಞಾನ ಏನಾಗ್ಬಿಟ್ಟಿದೆ, ಎಲ್ಲ ಕ್ವಿಕ್ ಕಾಮರ್ಸ್, 10 ಮಿನಿಟ್ಸ್ 15 ಮಿನಿಟ್ಸ್ ಬೇಕು ಅಂತಾರೆ. ಸರಿ, ನಾವು ವಾರ್ಡಲ್ಲಿ 3-4 ಕಿಲೋಮೀಟರ್ ಡಾರ್ಕ್ ಸ್ಟೋರ್ ಇಟ್ಟಿದ್ದೀವಿ, ಸ್ಟಾಕ್ ಇಟ್ಟಿದ್ದೀವಿ, ಕೊಡೋಣ. ಬಟ್ ನಮ್ಮ ಪ್ರಾಡಕ್ಟ್ ಸ್ವಲ್ಪ ಯೂನಿಕ್. ಹರ್ಬಲ್ ಟೀ, ಆಮೇಲೆ ಮನೆ ಮಾಡಿದಂಥ ಗ್ರೌಂಡ್ ನಟ್ ಅಲ್ಲಿ ಚಕ್ಲಿ, ಕೋಡ್ಬಳೆ, ಆಮೇಲೆ ಆ ಥರದ್ದು ಒಂದು 20 ಪ್ರಾಡಕ್ಟು ಮಕ್ಕಳಿಗೆ ನಮ್ಮದು ಡೇಟಾ ಬೇಸಲ್ಲಿ ಇದ್ದಾಗ ಆ ಮಗುಗೆ ಸೆರೆಲೆಕ್ಸ್ ಕೊಡೋಕ್ಕೆ ಮುಂಚೆ ಎಲ್ಲ ಪೌಡರ್ ಮಾಡ್ತಾ ಇದ್ವಿ, ಇವತ್ತೆಲ್ಲ ಸೆರೆಲೆಕ್ಸ್ಗೆ ಹೋಗ್ಬಿಟ್ಟಿದ್ದೀರಾ. ಆ ಥರ ಆರ್ಗ್ಯಾನಿಕ್ ಆ್ಯಂಡ್ ಸಸ್ಟೈನಬಲ್ ಪ್ರಾಡಕ್ಟ್ನ ನಾವು ಮಹಿಳೆಯರಿಗೆ ಟ್ರೈನಿಂಗ್ ಮಾಡಿ ನಾವು ಡಿಸೆಂಬರಲ್ಲಿ ಪ್ಯಾಕು ಮತ್ತು ಎಲ್ಲರ ಜೊತೆ ಟೈಪ್ ಇದ್ದೀವಿ. ಫಿನಾನ್ಸು ನಾವೇ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇನ್ನು ಮುಖ್ಯವಾದದ್ದು ಈ ಕೆಲಸ ಎಲ್ಲ ಯಾರಪ್ಪ ಗ್ರೌಂಡಲ್ಲಿ ಮಾಡೋದು, ಚಾನಲ್ ಪಾರ್ಟ್ನರ್ಸ್ ಅಂತ ಮಾಡ್ಕೊಂಡಿದ್ದೀವಿ. ಒಂದು 15 ಕಂಪ್ನಿ ಜೊತೆ ನಾವು ಫ್ರಾಂಚೈಸೀಸ್ ಮಾಡ್ಕೊಂಡು ಚಾನಲ್ ಪಾರ್ಟ್ನರ್ ಮಾಡಿದ್ದೀವಿ. ಆ ಕಂಪ್ನಿಗಳಿಗೆ ನಾವೇನು ರಿಕ್ವೆಸ್ಟ್ ಮಾಡ್ತಿದ್ವಿ ಅಂದರೆ, ಆ ವಾರ್ಡ್ ಒಳಗಡೆ 10ನೇ ಕ್ಲಾಸು ಇಲ್ಲ 12ನೇ ಕ್ಲಾಸು ಇಲ್ಲ ರಿಟೈರ್ಡ್ ಪ್ರೊಫೆಸರ್ಸು, ಲೆಕ್ಚರರ್ಸು, ರಿಯಲ್ ಎಸ್ಟೇಟಲ್ಲಿ ಒಂದು 5 ಸೆಗ್ಮೆಂಟ್ ಇದೆ. ಯಾವ ಮನೆ ಖಾಲಿ ಇದೆ, ಬಾಡಿಗೆ ಬೇಕಾ, ಅವ್ರಿಗೆ ಕಮಿಷನ್ ಸಿಗುತ್ತೆ. ಯಾವ ಮನೇಲಿ ಸೇಲ್ಸ್ ಮಾಡ್ತಾರಾ, ಪ್ರಮೋಟ್ ಮಾಡ್ತಾರಾ, ಸಿಗುತ್ತೆ. ಯಾರ ಕನ್ಸ್ಟ್ರಕ್ಷನ್ ಮಾಡಬೇಕಾ, ಅವ್ರಿಗೆ ಸಿಗುತ್ತೆ. ದಿಸ್ ಇಸ್ ಅವ್ರ ಫುಟ್ ವರ್ಕ್. ಸ್ಟೂಡೆಂಟ್ಸ್ ಆ್ಯಂಡ್ ಇವರಿಗೆ CPSಗೆ ಮತ್ತು ನಾವು ಏನು ಮಾಡ್ತಾ ಇದ್ದೀವಿ, ಒಂದು ಇನ್ಕಮ್ ಬರುತ್ತೆ, ಪ್ಯಾಸಿವ್ ಇನ್ಕಮ್, 20,000ದಿಂದ 3 ಲಕ್ಷ 2 ಲಕ್ಷ ಅವರ ಕೆಪಾಸಿಟಿ ಮೇಲೆ ಮಾಡಲ್ವಾ. ನಮ್ಮ ಆ್ಯಪಲ್ಲಿ ಗೊತ್ತಾಗುತ್ತೆ ಇವ್ರು ಓಡಾಡ್ತಿದ್ದಾರಾ, ಸಂಘಟನೆ ಮಾಡ್ತಾ ಇದ್ದಾರಾ, ಕೆಲಸ ಮಾಡ್ತಾ ಇಲ್ವಾ. ವಿ ಕಂಟ್ರೋಲ್ ಎವ್ರಿಥಿಂಗ್. ಈ ಡೇಟಾ ಬೇಸ್ನ ಇವಾಗ 600 ವಾರ್ಡಲ್ಲಿ ನಾವು 54,000 ಜನಕ್ಕೆ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಡಿಸೆಂಬರ್ ಟು 1 ಇಯರಲ್ಲಿ ಅಂತಂದರೆ, ಪೂರ್ತಿ ಡೇಟಾ ಬೇಸ್ ನಮ್ಮ ಆಫೀಸ್ನಲ್ಲಿ ಸಿಗುತ್ತೆ, ಅವೈಲೇಬಲ್ ಇದೆ. ಇಟ್ ಈಸ್ ಮೆಂಟ್ ಫಾರ್ ಯು ಆ್ಯಂಡ್ ಇಟ್ ಈಸ್ ಡನ್ ಫಾರ್ ಯು. ಇಟ್ ಈಸ್ ನಾಟ್ ಫಾರ್ ಏನೋ ಒಂದು ಪ್ರೈವೇಟ್ ಲಿಮಿಟೆಡ್ ಆಗಲಿ ಒಂದು ಸಂಸ್ಥೆ ಅಲ್ವೇ ಇಲ್ಲ. ಈಗ ನಾನು 4 ವರ್ಷದಲ್ಲಿ ನೋಡಿದ್ದೇನೆಂದರೆ, ನಾವು ಒಂದು 4,200 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ವಿ ಉದ್ಯಮಿಗಳು ಲಾಸ್ಟ್ 21 to 25 ಜನವರಿವರೆಗೂ. ಬಟ್ ಏನಂದರೆ, ಎಷ್ಟು ಮಾನಿಟೈಸೇಷನ್ ಇದೆಯಲ್ಲ, ಅದಾಗದಲ್ಲೇ ನಮಗೆ ನಾವು ಸಕ್ಸಸ್ ಫೇಲ್ಯೂರ್ ಗೊತ್ತಾಗಲ್ಲ. ಆಗೇನು ಮಾಡಿದ್ದೀವಿ, ಕೋಆಪರೇಟಿವ್ ಮಾಡಲಲ್ಲಿ ನಮ್ಮ ಅಕೌಂಟೇ ಕೊಟ್ಬಿಟ್ಟು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನಾವೇ ಮಾಡಬೇಕನ್ನೋ ಹೊಸ ಅಂದರೆ ಲಾಂಚ್ ಮಾಡ್ತಾ ಇದ್ವಿ. ನಾವು ಲಾಸ್ಟ್ 4 ಇಯರ್ಸ್ ಮಾಡಿದಾಗ ಇದನ್ನ ತಗೊಂಡಿರಲಿಲ್ಲ. ಸೊ ನಮಗೆ ಇಲ್ಲಿ ಹೋಗ್ತಾ ಜನನೇ ಭಾಳ ಕಳಿಸ್ತಾರೆ ನಮಗೆ, ಯಾವ ರೀತಿ ಸಂಘಟನೆ ಮಾಡಬೇಕು, ಆರ್ಗನೈಸ್ ಹೆಂಗೆ ಮಾಡಬೇಕು, ಫ್ಲೋ ಹೆಂಗೆ ಆಗಬೇಕು, ಆ ಮಾನಿಟರಿಂಗ್ ಆ್ಯಂಡ್ ಟೋಕನಿಂಗ್ ಹೆಂಗೆ ಮಾಡಬೇಕು, ಯಾರಿಗೆ ಎಷ್ಟು ಆರ್ಡ್ರ್ ಸಿಕ್ತು, ಈಗ ಅಕ್ಕಿಯವರಿಗೆ ಎಷ್ಟು ಆರ್ಡ್ರ್ ಸಿಕ್ತು, ಕುಮಾರ್ ಸರ್ಗೆ ಎಷ್ಟು ಆರ್ಡ್ರ್ ಸಿಕ್ತು, ಸ್ನೇಹ ಬಿಲ್ಡರ್ಸ್ ಅವ್ರಿಗೆ ವಾಟರ್ ಪ್ರೂಫಿಂಗ್ ಎಷ್ಟು ಆರ್ಡ್ರ್ ಸಿಕ್ತು, ಅದು ಮಾನಿಟೈಸ್ ಹೇಗಾಯಿತು, ಅದೆಲ್ಲ ಕಂಪ್ಲೀಟ್ 2 ಆ್ಯಂಗಲ್. ಒಂದು ಉದ್ಯಮಿ ಕುಟುಂಬ ಆ್ಯಪಲ್ಲಿ ಒಂದು ಫಸ್ಟ್ ಚಾಯ್ಸ್ ಕೋಆಪರೇಟಿವ್ ನಿಮ್ಗೆ ಗೊತ್ತಾಗಬೇಕು. ಸೊ ಇಟ್ಸ್ ಎ ಸೆಲ್ಫ್ ಸಸ್ಟೈನಬಲ್ ಆ್ಯಂಡ್ ಎಕ್ಸ್ಪ್ಯಾಂಡಬಲ್ ಕೈಂಡ್ ಆಫ್ ಆರ್ಗನೈಸೇಷನ್ ಪ್ರೂಫ್. ಓಕೆ, ಈ ಉದ್ಯಮಿ ಭಾರತದಲ್ಲಿ AI ಕೂಡ ಇದೆ, ಅದರ ಜೊತೆಗೆ ನೀವು ಕೂಡ ಇದರ ಪಾರ್ಟ್ ಆಗೋದು ಹೇಗೆ, ಇದರಲ್ಲಿ ನೀವು ಕೂಡ ಸಕ್ಸಸ್ ಆಗೋದು ಹೇಗೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ ಬ್ರೇಕ್ ಆದಮೇಲೆ ಉದ್ಯಮಿ ಭಾರತ್ ಎಕ್ಸ್ಪೋ 2026 ಮತ್ತೆ ಈಗ ಮುಂದುವರಿತಾ ಇದೆ. ಇದೀಗ ಏನಿದು ಎಕ್ಸ್ಪೋ, ಇದರ ಒಂದು ಯಾವ ಕಾರಣಕ್ಕಾಗಿ, ಹಾಗೆ ಯಾವ ರೀತಿಯಾಗಿ ಇದು ಜನರಿಗೆ ಬಳಕೆ ಆಗುತ್ತೆ, ಇದರ ಬಗ್ಗೆ ಒಂದು ವಿಡಿಯೋ ಇದೆ, ನೋಡ್ಕೊಂಡು. ಊಟ ರೆಡಿಯಾಗಿದೆ, ಎಲ್ಲ ಬೇಗ ಬನ್ನಿ, ಆಮೇಲೆ ತಣ್ಣಗಾಯ್ತು ಅಂತ ಹೇಳಬೇಡಿ. ತಿಂಗಳು ಕೊನೆ ಆಯ್ತು.
ನಿನ್ನ ಜಾಬ್ ಅಪ್ಲಿಕೇಶನ್ಸ್ ಎಲ್ಲ ಏನಾಯ್ತೋ? ನಾನು ಅಂದ್ಕೊಂಡಷ್ಟು ಸುಲಭವಲ್ಲ ಅಪ್ಪ. ನನಗೆ 6 ತಿಂಗಳಿಂದ ಜಾಬ್ಗೆ ಅಪ್ಲೈ ಮಾಡಿ ಸಾಕಾಗಿದೆ ಅಪ್ಪ. ಒಬ್ರು ಕಾಲ್ ಮಾಡ್ತಾರ ಅಂತ ಕಾಯ್ತಾ ಇದ್ದೀನಿ, ಆದ್ರೆ ನಿನ್ನ ಸ್ಕಿಲ್ ಸೆಟ್ ನಮಗೆ ಮ್ಯಾಚ್ ಆಗ್ತಿಲ್ಲ ಅಂತಾರೆ. ನಾನು ಏನಾದರೂ ಮನೇಲೇ ಮಾಡಬೇಕು ಅಂತ ತುಂಬ ಅನಿಸುತ್ತೆ, ಆದರೆ ಹೆಂಗೆ ಏನು ಅಂತ ಗೊತ್ತಾಗ್ತಿಲ್ಲ. ನನಗೂ 6 ತಿಂಗಳಾಯ್ತು ಕಣೋ ಬಿಸ್ನೆಸ್ ಆರ್ಡರ್ಸ್ ಬಂದು. ಯಾವ್ಯಾವುದೋ ಅಪ್ಲಿಕೇಶನ್ ವೆಬ್ಸೈಟ್ಸ್ ಎಲ್ಲದಕ್ಕೂ ಪೇ ಮಾಡಿದೆ, ಒಂದೂ ಲೀಡ್ ಸಿಗ್ತಿಲ್ಲ. ಮಗಳೇ, ನಿನ್ನ ಫ್ರೆಂಡ್ ಮೇಘ ಏನೋ ಮೆಸೇಜ್ ಮಾಡ್ತಿದ್ದಾಳೆ ನೋಡಮ್ಮ. ಮಗಳೇ, ಏನಮ್ಮ ಇದು ಉದ್ಯಮಿ ಕುಟುಂಬ ಅಂದರೆ? ಹ್ಞೂ ಅಪ್ಪ, ಅದು ಅವ್ರ ಅಪ್ಪ ಯಾವುದೋ ಆ ಆ್ಯಪಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡು ಅಂದ್ರಂತೆ. ಅವಳು ಮಾಡಿದ್ಲಂತೆ. ನಾನು ಈಗ ಅದಕ್ಕೆ ಅಪ್ಲೈ ಮಾಡ್ನಾ ಅಂತ ನೋಡ್ತಿದ್ದೆ. ಇದರಲ್ಲಿ ಬಿಸ್ನೆಸ್ ಲೀಡ್ ಸಿಗುತ್ತೆ ಅಂತ ಇದೆ, ಮತ್ತೆ ಉದ್ಯಮಿ ಕ್ವೀನ್ಸ್ ಅಂತಾನೂ ಇದೆ. ಲೋ ಮಗ್ನೆ, ಜಾಬ್ ಕೂಡ ಇದರಲ್ಲಿ ಅಪ್ಲೈ ಮಾಡು, ಸ್ಕಿಲ್ ಮ್ಯಾಚಿಂಗ್ ಅಂತೆ. ಅಮ್ಮ, ಉದ್ಯಮಿ ಕ್ವೀನ್ಸ್ ಅಂತ ಇದೆ ನಾನು ನೋಡು. ಬಿಸ್ನೆಸ್ ಲೀಡ್ಸ್ ನೋಡ್ತೀನಿ. ಅಬ್ಬಾ, ಕೊನೆಗೂ ಕೆಲಸ ಸಿಕ್ತು. ಕೊನೆಗೂ ಸ್ಕಾಲರ್ಶಿಪ್ ಸಿಕ್ತು. ಕತ್ಲು ಯಾವಾಗಲೂ ಇರಲ್ಲ, ಒಂದು ಬೆಳಕು ಸಿಕ್ಕರೆ ಸಾಕು. ಉದ್ಯಮಿ ಕುಟುಂಬ ನಮ್ಮ ಕುಟುಂಬಕ್ಕೆ ಡೌನ್ಲೋಡ್ ಮಾಡಿ ಆಯ್ತು, ನಿಮ್ಮ ಕುಟುಂಬಕ್ಕೂ ಟ್ರೈ ಮಾಡಿ. ಉದ್ಯಮಿ ಕುಟುಂಬ by ಉದ್ಯಮಿ ಭಾರತ್. One home, one enterprise, one strong nation. Download ಉದ್ಯಮಿ ಕುಟುಂಬ ಆ್ಯಪ್ now. ಇದೀಗ ಮತ್ತೆ ಇಬ್ಬರು ಗೆಸ್ಟ್ಗಳು ನಮ್ಮನ್ನು ಜಾಯಿನ್ ಮಾಡಿದ್ದಾರೆ. ಸುದರ್ಶನ್ HJ, ಹಿರಿಯ ಪತ್ರಕರ್ತರು, ಫಸ್ಟ್ ಚಾಯ್ಸ್ ಕೋಆಪರೇಟಿವ್ ಲಿಮಿಟೆಡ್ನ ಡೈರೆಕ್ಟರ್ ಆಗಿದ್ದಾರೆ. ಸರ್, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಅದೇ ರೀತಿಯಾಗಿ ಸೋಮಶೇಖರ್ ಅವರು, ಡೈರೆಕ್ಟರ್ CC ಕ್ಲೋತಿಂಗ್, ಅದರ ಜೊತೆಗೆ ಫಸ್ಟ್ ಚಾಯ್ಸ್ನ ಪ್ರೆಸಿಡೆಂಟು. ಸರ್, ನಿಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಈಗ ಸಹಜವಾಗಿ ಸರ್, ನಂದೀಶ್ ಸರ್, ಈಗ ಸದ್ಯಕ್ಕೆ ನಾವು ನೋಡ್ತಾ ಇದ್ವಿ ವಿಡಿಯೋ, ಈ ದೇಶದ ಯುವ ಸಮೂಹ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದರು, ನಮ್ಮ ದೇಶದ ಅತಿ ದೊಡ್ಡ ಸಂಪತ್ತು ಅಂದರೆ ಯುವಕರು ಮತ್ತು ಮನೆಯಲ್ಲಿರುವಂತಹ ಗೃಹಿಣಿಯರು ಅಂತ. ಯಾವ ರೀತಿ ಅವರು ಇದನ್ನು ಬಳಕೆ ಮಾಡ್ಕೊಳ್ಬೋದು ಸರ್? ಸರ್, ಈಗ ಏನಾಗ್ತಿದೆ, ನಾವೊಂದು 2-3 ಜಾಬ್ ಫೇರ್ಸ್ ಮಾಡಿದ್ವಿ. ನಾನು ಯಾವುದೇ ಒಂದು ಕಾನ್ಸೆಪ್ಟ್ ಮಾಡ್ಬೇಕಾದ್ರೂ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಇಲ್ಲದೆ ಮಾಡಲ್ಲ. ಹಾಸನಲ್ಲಿ ಒಂದು 3,000 ಜನ ಜಾಬ್ ಫೇರಿಗೆ ಬಂದಿದ್ರು. ಸುಮ್ಮನೆ ಹೇಳ್ತಾರೆ 15,000 ಜನ ಬರ್ತಾರೆ ಅಂತ. ಪ್ರಾಕ್ಟಿಕಲಿ 3,000 ಜನ ಬಂದಿದ್ರು. ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸು ಎ ಕ್ಯಾಟಗರಿ ಕಂಪ್ನಿ ಬೇಕು. ಅವರ ಸ್ಕಿಲ್ ಇರೋದು ಸಿ ಸೈಡ್. ಸಿ ಕ್ಯಾಟಗರಿ ಕಂಪ್ನಿ, ಬಿ ಕ್ಯಾಟಗರಿ ಕಂಪ್ನಿ ನಾವು 105 ಕಂಪ್ನಿ ಕರ್ಕೊಂಡೋಗಿದ್ವಿ. ಒಂದು 780 ಜನ ಸೆಲೆಕ್ಟ್ ಆಗ್ತಾರೆ, ಆದರೆ ಜಾಯ್ನ್ ಆಗಿದೆ 3 ಜನ. ಇಲ್ಲಿ ಗ್ಯಾಪ್ ನೋಡಿ, 3,000 ಜನಕ್ಕೆ ನೀವು 105 ಕಂಪ್ನಿ ತೊಗೊಂಡೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜಾಬ್ ಫೇರ್ ಮಾಡಿದ್ರು ಸ್ಕಿಲ್ಲೇ ಮ್ಯಾಚ್ ಆಗಲ್ಲ. ಸೊ ನಮ್ಮ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಅವರು ನಮ್ಗೆ ಸಹಾಯ ಮಾಡಿದ್ರು, ಪ್ಲೇಸ್ಮೆಂಟ್ಸಿಗೆ ತೊಗೊಂಡೋದ್ವಿ. ಹ್ಯೂಜ್ ಗ್ಯಾಪ್ ಇದೆ. ನಾವು ಹೇಳೋದು ಪ್ರಾಕ್ಟಿಕಲ್ ಆಗಿ ಬೇಕಿರೋಂಥ ಸ್ಕಿಲ್ಸ್ ಏನಿದೆ ಅದನ್ನು ನಾವು ಲಾಸ್ಟ್ 6 ಮಂತ್ಸ್ 1 ಇಯರ್ನಲ್ಲಿ ನಾವು ಕೊಡೋಂಥ ಒಂದು ಸಂಘಟನೆ ಮಾಡಬೇಕು. ನಮ್ಮ ಏನು ಉದ್ದೇಶ ಅವ್ರಿಗೆ ಉದ್ಯಮಕ್ಕೆ ಹೋಗಲಿ, ಇಲ್ಲ ಅಂದರೆ ಇಲ್ಲಿ ರಿಕ್ವೈರ್ಮೆಂಟ್ಸ್ ಇರೋಂಥ ಜಾಬ್ ಓರಿಯೆಂಟೆಡ್ ಆಗಿ ಸೆಲೆಕ್ಟ್ ಮಾಡಿ ಸ್ಕಿಲ್ ಮ್ಯಾಚಿಂಗ್ ಮಾಡಬೇಕಾಗ್ತದೆ. ಇದು ಯೂತ್ಗೆ ನಾವು ಏನಾರು ಅದನ್ನು ಕರೆಕ್ಟಾಗಿ ಸ್ಕಿಲ್ ಮ್ಯಾಚಿಂಗ್ ಮಾಡಿಲ್ಲ ಅಂತ ಅಂದರೆ ತುಂಬ ಜನ, ಒಂದು ಪ್ಲಂಬರ್ ಉದಾಹರಣೆ ನಾನು ಇವತ್ತು ಬೇಜಾರಾಗುತ್ತೆ. ಪ್ಲಂಬರ್ ಮಗ ಇಂಜಿನಿಯರಿಂಗ್ ಮಾಡಿದ್ದಾನೆ, 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ, 3 ವರ್ಷ ಮನೇಲೇ ಇದ್ದಾನೆ. ಅವ್ರ ತಂದೆ ಏನಾರೋ ಒಂದು ಕೆಲ್ಸಕ್ಕೆ ತೊಗೊಂಡ್ಬಿಡಿ, ಯಾವ್ದು ಕರ ಹಾಕ್ಸಿ ಸರ್, ಇಲ್ಲಿ ಗಾಡಿ ತೊಗೊಂಡಿದ್ದಾನೆ, ಆರಾಮಾಗಿ ಸುತ್ತಾಡ್ಕೊಂಡಿದ್ದಾನೆ, 3 ವರ್ಷದಿಂದ ಇದ್ದಾನೆ. ಅವನಿಗೆ ಆಸಕ್ತಿನೇ ಇಲ್ಲ. 1 ವರ್ಷ ಜಾಬ್ ಟ್ರೈ ಮಾಡಿದ್ದಾನೆ, 2 ವರ್ಷ ಚೇಂಜ್ ಮಾಡಿದ್ದಾನೆ, 3 ವರ್ಷಕ್ಕೆ ಅವನಿಗೆ ನಾನು ಪ್ರಿಪೇರ್ ಆಗಬೇಕು, ನಾನು ಇಂಟರ್ವ್ಯೂಗೆ ಹೋಗಬೇಕು ಅನ್ನೋ ಆಸಕ್ತಿನೇ ಹೋಗ್ಬಿಟ್ಟಿದೆ. ಇದು ಒಂದು ಕಡೆ. ಆದರೆ 50% ಪಾಪ್ಯುಲೇಷನ್ ಮಹಿಳೆಯರು. ಮಹಿಳೆಯರನ್ನ ನೀವು ಫಸ್ಟ್ ಆಫ್ ಆಲ್ ಓಪನ್ ಆಗಿ ನೀವು ಎಕನಾಮಿಕ್ ಬಿಡಲಿಲ್ಲ ಅಂದರೆ ದೇಶ ಆರ್ಥಿಕವಾಗಿ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಯು ಆರ್ ಕಟಿಂಗ್ ಔಟ್ 50% ಆಫ್ ಯುವರ್ ಪಾಪ್ಯುಲೇಷನ್ ಫ್ರಮ್ ಎ ಪ್ರಾಪರ್ ಜಾಬ್ ಫ್ರಮ್ ಎಂಟರ್ಪ್ರಿನರ್ ಅಂದರೆ ದಟ್ ಈಸ್ ಅ ಡಿಸಾಸ್ಟರ್. ಹೌದು. ಸೊ ಇವೆರಡು ಕ್ಯಾಟಗರಿ ನೋಡಿ, ಮಹಿಳೆಗೆ ಹೋಗಿ ನೀವು ಸ್ಕೋರಿಂಗ್ ಎಲ್ಲ ನೋಡಿ, ಮಾರ್ಕ್ಸ್ ಕಾರ್ಡ್ ಎಲ್ಲ ನೋಡಿ, ಅವರೇ ಜಾಸ್ತಿ ಇರ್ತಾರೆ 10th ಸೆಕೆಂಡ್ PUC. ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಉದ್ಯಮಕ್ಕೆ ಹೋಗ್ಬೇಕಾದ್ರೆ, ನೀವು ಅವ್ರಿಗೆ ಜಾಬ್ ಕೊಡ್ಬೇಕಾದ್ರೆ ನೀವು ಅವ್ರನ್ನ ಕಟ್ ಮಾಡಿಬಿಟ್ರೆ ದೇಶ ಆರ್ಥಿಕವಾಗಿ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಸೊ ಯೂತ್ನಲ್ಲಿ ನೋಡಿದ್ರೆ ಇಟ್ಸ್ ಪ್ರಾಕ್ಟಿಕಲಿ ಗ್ರೌಂಡಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಸ್ಕಿಲ್ ಮ್ಯಾಚಿಂಗು, ಸ್ಕಿಲ್ ಸೆಟ್ಸು ಮತ್ತು ತುಂಬ ಡಿಫ್ರೆನ್ಸ್ ಇದೆ ಸರ್. ಸೊ ಜಾಬ್ ಫೇರಲ್ಲಿ ನ್ಯಾಯ ಸಿಕ್ಕಲ್ಲ. ಇದು ಒಂದು ಯೂತ್ ಬಗ್ಗೆ. ಓಕೆ. ಈಗ ಸೋಮಶೇಖರ್ ಸರ್,
ಸಹಜವಾಗಿ ಆಗಲೇ ನಾನು ಕೇಳ್ತಾ ಇದ್ದೆ, ಇದರಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಕೂಡ ಬಳಕೆ ಮಾಡ್ತಾ ಇದ್ದೀರಂತೆ, ನಿಮ್ಮದೇ ಒಂದು ಆ್ಯಪ್ ಇದೆ. ಯಾವ ರೀತಿ ನಿಮ್ಮ ನೆಟ್ವರ್ಕಿಗೆ ಜನ ಜಾಯ್ನ್ ಆಗಬೇಕು ಸರ್? ಇದರದೊಂದು ಲಾಭ ಯಾವ ರೀತಿ ಸಿಗುತ್ತೆ ಅವರಿಗೆ ಅಂತ? ಈಗಿನ ಜೀವನ ಹೇಗಿದೆ ಅಂದರೆ ಟೆಕ್ನಾಲಜಿ ಜೊತೆ ಮುಂದೆ ಹೋಗ್ಬೇಕು ನಾವು ಕೂಡ ಈಗ. ಸೊ ಅದರಲ್ಲಿ ಈಗ ಒಂದು ಎ ಐ ಟೆಕ್ನಾಲಜಿ ಅದನ್ನು ನಾವು ಜೊತೆಲಿ ತೊಗೊಂಡು ಹೋದ್ರೆ ನಾವು ಹೊಸದಾಗಿ ಏನಾದರೂ ಒಂದು ಇನ್ವೆನ್ಷನ್ಸ್ ಆಗಲಿರ್ಬೋದು ಅಥವಾ ಏನೋ ಒಂದು ಇಂಪ್ಲಿಮೆಂಟೇಷನ್ ಇರ್ಬೋದು ಮಾಡ್ಬೋದು. ಇವತ್ತು ನಮ್ಮ CM ಅವರು ಅನೌನ್ಸ್ ಮಾಡಿದ್ದಾರೆ 100 ಎಕರೆ ಜಾಗದಲ್ಲಿ ಒಂದು ದೊಡ್ಡ ಹಬ್ಬು ಕಟ್ಟಿಸ್ತಾ ಇದ್ದಾರೆ. ಈಗ AI ಹಬ್ಬು ಒಂದು ಕಟ್ಟಿಸ್ತಾ ಇದ್ದಾರೆ. ಅದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಓಕೆ, ತುಂಬ ಸಂತೋಷವಾದ ವಿಚಾರ. ಸೊ ಇದು 6ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಇಲ್ಲಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳುಗಳು ಹೇಗೆ ಅವರು ಇದನ್ನು ತಗೊಳಕ್ಕೆ ಸಾಧ್ಯ? ಆಯಿತು, ಅರ್ಬನ್ನಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಓಕೆ, ಇಂಗ್ಲೀಷು LKG ಇಂದನೇ ಸ್ಟಾರ್ಟ್ ಮಾಡಿರ್ತವೆ, ಅರ್ಥ ಮಾಡ್ಕೋತವೆ. ಈಗ ಗೌರ್ಮೆಂಟ್ ಇಲ್ಲೋ ಮಕ್ಕಳುಗಳು ಯಾವ ಥರ? ಸೊ ಅದು ಬಂದು ಕನ್ನಡದಲ್ಲಿ ಎಲ್ಲಿದೆ ಅಲ್ಲಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಎಲ್ಲಿದೆ? ಸೊ ಅದನ್ನು ನಾವು ನಮ್ಮ ಉದ್ಯಮಿ ಭಾರತದಲ್ಲಿ ಸೊ ಅದನ್ನ ಒಂದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಕನ್ನಡದಲ್ಲೂ ಕೂಡ ನಾವು ಮಾಡಿದ್ದೀವಿ, ಕನ್ನಡದಲ್ಲೇ AI. ಸೊ ಅದನ್ನ ಒಂದು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದನ್ನ ನಮ್ಮ ಎಕ್ಸ್ಪೋದಲ್ಲೂ ಕೂಡ ಅಳವಡಿಸ್ತಾ ಇದ್ದೀವಿ. ಸೊ ಏನಾದರೂ ಸರ್ಕಾರ ನಮಗೆ ಅವಕಾಶ ಕೊಟ್ಟರೆ ಸರ್ಕಾರದ ಜೊತೆಗೆ ನಾವು ಒಂದು ಸಹಭಾಗಿತ್ವದಲ್ಲಿ ಬೇಕಾದ್ರೆ ಈ ಒಂದು AI ಇಂಪ್ಲಿಮೆಂಟೇಷನ್ ಕನ್ನಡದಲ್ಲಿ ಏನಿದೆ ನಮ್ಮ ಇಂಜಿನಿಯರಿಂಗ್ ಪ್ರಾಂಪ್ಟ್ ಅದನ್ನು ಬೇಕಾದ್ರೆ ನಾವು ಇನ್ಸ್ಟಾಲ್ ಮಾಡ್ಬೋದು ಅಂತ ಹೇಳ್ಬೋದು. ಅಂದರೆ ಗ್ರಾಮೀಣ ಭಾಗ ಸಂಪೂರ್ಣ ವಂಚಿತ ಆಗಿದೆ ಸರ್ ನಾವು ನೋಡಿದಾಗ ಈ ವಿಚಾರದಲ್ಲಿ. ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆನೂ ಕೂಡ ಬರುತ್ತೆ ನೀವು ಹೇಳಿದ ಹಾಗೆ. ಅದಕ್ಕೆ ಸರ್ಕಾರ ಏನು ಮಾಡ್ಬೇಕಂತೀರಿ ಸರ್? ಸರ್ಕಾರ ಆಯಿತು, ಅದರ ಜೊತೆಗೆ ಇವತ್ತಿನ ಒಂದು ದಿನಮಾನದಲ್ಲಿ ನೋಡಿದಾಗ ತುಂಬ ಹಿಂದೆ ಉಳಿತಾ ಇದ್ದೀವಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಹೀಗಾಗ್ತಾ ಇದೆ, ಅದನ್ನು ಸುಧಾರಣೆ ಮಾಡೋದಕ್ಕೆ ನೀವೇನು ಮಾಡ್ತೀರಿ ಅಂತ? ಸೊ ಈ ಎಕ್ಸ್ಪೋದಲ್ಲಿ ನಾವು ಹಾಕ್ಕೊಂಡಿದ್ದೀವಿ ಈಗ AI ಇದ್ರ ಬಗ್ಗೆ ಅದರದ್ದೇ ಒಂದು ಸಂಕ್ಷಿಪ್ತವಾಗಿ ಒಂದು ವಿವರಣೆ ಕೊಡುವಂಥ ಒಂದು ಕೆಲಸ ನಡೀತಾ ಇದೆ. ನಮ್ಮದೇ ಒಂದು ಟೀಮ್ ಇದೆ. ನಮ್ಮದೇ ಬ್ಯಾಕ್ ಎಂಡಲ್ಲಿ ಸುಮಾರು ಜನ ಇದ್ದಾರೆ ಅದನ್ನು ವರ್ಕ್ ಮಾಡ್ತಾ ಇರೋವಂಥವ್ರು. ಸೊ ಪ್ರತಿಯೊಂದಕ್ಕೂ ಇವಾಗ ಇರೋ ಇದರಲ್ಲಿ AI ಅನ್ನೋದು ಬೇಕೇ ಬೇಕು ಈಗ. ಸೊ ಅದನ್ನ ಕನ್ನಡದಲ್ಲಿ ಅದನ್ನು ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದು ನಿಮ್ಮ ಬಿಗ್ಗೆಸ್ಟ್ ಸಕ್ಸಸ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಖಂಡಿತ. ಓಕೆ, ಸುದರ್ಶನ್ ಸರ್, ಉದ್ಯಮಿ ಭಾರತ್ ಜೆನ್ಜಿ ಅಂತ ಮಾಡ್ತಾ ಇದ್ದೀವಿ. ಅದು ಆ್ಯಕ್ಚುಲಿ LLM ಕ್ರಿಯೇಷನ್ಸ್ ಏನಿದೆ, ಇಟ್ಸ್ ಎ ಬಿಗ್ ಪ್ರಾಜೆಕ್ಟ್. ನಮ್ಮ ಅಡ್ವಾನ್ಸ್ ಟೆಕ್ನಾಲಜಿಲಿ ಟೆಕ್ಸ್ಟ್ ಟು ವಾಯ್ಸಸ್ ಅಂತ ಕರಿತೀವಿ. ಟೆಕ್ಸ್ಟ್ ಟು ವಾಯ್ಸಸ್ AI ಬೇಸ್ಡ್ ಟೆಕ್ನಾಲಜಿಲಿ ಇವತ್ತು ನೀವು ChatGPT ಯೂಸ್ ಮಾಡ್ತಾ ಇದ್ದೀರಾ, ನೀವು ಕ್ಲೌಡ್ ಯೂಸ್ ಮಾಡ್ತಾ ಇದ್ದೀರಾ, ಎಲ್ಲ AI ಯೂಸ್ ಮಾಡ್ತಿದ್ದೀರಾ. 22 ಲ್ಯಾಂಗ್ವೇಜಸ್ಗೆ ನಮ್ಮ AI ಸುಮಿಟ್ನಲ್ಲಿ ಏನು ಅನೌನ್ಸ್ ಮಾಡ್ತಾರೆ ಅದು ನಮ್ಮ ಕನ್ನಡ ಭಾಷೆನಲ್ಲಿ ಬಂದರೆ ಮಾತ್ರ ನಮ್ಮ ರೂರಲ್ ಅವರಿಗೆ ಒಂದು 5 ರೂಪಾಯಿ 10 ರೂಪಾಯಿಗೆ ನಾವು ಅದನ್ನೆಲ್ಲ ಕೊಡಬೇಕಾಗ್ತದೆ. ಇವಾಗ ನಾನೊಂದು ಪ್ರಾಂಪ್ಟ್ ಕೊಟ್ಟರೆ ಅದು ಕಂಪ್ಲೀಟ್ ರಿಪೋರ್ಟ್ ಕೊಡುತ್ತೆ. ಅದೇ ಕನ್ನಡ ವಿದ್ಯಾರ್ಥಿಗೆ ಇಂಗ್ಲೀಷೇ ಬರೆದೋದಾಗ ಪ್ರಾಂಪ್ಟ್ ಇಂಜಿನಿಯರಿಂಗ್ನ ಇಂಗ್ಲೀಷ್ನ ಹೇಗೆ ಬಳಕೆ ಮಾಡಕ್ಕೆ ಬರುತ್ತೆ? 6ನೇ ಕ್ಲಾಸಲ್ಲಿ ನೀವು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ, ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? ಈಗ ಕನ್ನಡದಲ್ಲಿ ಆಗಲೇ ಅವ್ರಿಗೆ ಇಂಗ್ಲೀಷ್ ಬರ್ದಲ್ಲೇ ಕನ್ನಡ ಮಾಡಿದವನಿಗೆ ವಂಚಿತ ಆಗ್ತಾ ಇದೆ. ನೀವು ಏನಲ್ಲೂ ವಂಚಿತ ಆಗ್ತದೆ. ಸೊ ನಮ್ಮ ಒಂದು ಇಂಟೆನ್ಷನು ಈ ಎಕ್ಸ್ಪೋದಲ್ಲಿ ಡಿಬೇಟ್ ಆ್ಯಂಡ್ ಡಿಸ್ಕಷನ್ ಆ್ಯಂಡ್ ರೆಸೊಲ್ಯೂಷನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಗೆ ಕರೆ ಕೊಡ್ತಾ ಇದ್ದೀವಿ. ಇಟ್ಸ್ ಅ ಬಿಗ್ ಪ್ರಾಜೆಕ್ಟ್. ಅವರ್ ಓನ್ LLM ಕ್ರಿಯೇಷನ್ ಫಾರ್ 22 ಲ್ಯಾಂಗ್ವೇಜಸ್ ಇನ್ AI. ನೋಡೋಣ, ಎಲ್ಲ ಒಟ್ಟಿಗೆ ಸೇರಿ ಒಂದು ದೊಡ್ಡ ರೆವಲ್ಯೂಷನ್, ಹೊಸ ಪ್ರತಿಭೆಗಳು ಹೊರಗಡೆ ಬರಲಿ ಅಂತ ಹೇಳಿ. ಓಕೆ ಸುದರ್ಶನ್ ಸರ್, ಈಗ ಯಾವ ರೀತಿಯಾಗಿ ನಿಮ್ಮ ಜೊತೆಗೆ ಜಾಯ್ನ್ ಆಗಬೇಕು ಎಲ್ಲರೂ? ಯಾವ ಭರವಸೆಗಳನ್ನು ಇಟ್ಕೊಂಡು, ಯಾವ ಕನಸುಗಳನ್ನು ಕಟ್ಕೊಂಡು ಈ ಒಂದು ಉದ್ಯಮಿ ಭಾರತನ ಜಾಯ್ನ್ ಆಗಬೇಕು ಜನ ಅಂತ ಹೇಳಿ? ನಾವು ಅವರ ಕನಸನ್ನ ನನಸು ಮಾಡಲಿಕ್ಕೆ ಬಂದಿರೋದು. ಅವರ ಕನಸು ಏನಿರುತ್ತೆ, ಈಗ ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ. ಈಗ ಎಲ್ಲರಿಗೆ ಏನಾಗಿದೆ, ನಮ್ಮ ಹಳ್ಳಿಗಾಡಲ್ಲಿ ವಿದ್ಯಾವಂತರಿದ್ದಾರೆ, ABCD ಕಲಿತ ತಕ್ಷಣ ವಿದ್ಯೆ ಬರಲ್ಲ. ಅದು ಜನರಲ್ ನಾಲೆಡ್ಜು ಬೇಕು. ಅವ್ರೇನು ಮಾಡ್ತಾರೆ, ಸರ್ಕಾರದ ಕೆಲಸ, ಸರ್ಕಾರದ ಉದ್ಯೋಗ ಅನ್ನೋದು ಕೊಟ್ಟೋಗ್ತಾರೆ. ಅದಕ್ಕಾಗಿ ಕಾಯ್ತಾ ಇರ್ತಾರೆ, ತಮ್ಮ ಜೀವನನೇ ಅದಕ್ಕೆ ಮುಡಿಪಾಗಿಟ್ಬಿಡ್ತಾರೆ. ಕೊನೆಗೆ ಅದರಿಂದ ನಿರಾಶೆ ತಗೊತಾರೆ. ಅದರಿಂದ ನಾವೇನು ಮಾಡ್ತೀವಿ, ಈ ಹಿಂದೆ ನಮ್ಮ ಹಳ್ಳಿಗಾಡಲ್ಲಿ ಈ ಹಿಂದೆ ಅಂದರೆ ತುಂಬ ವರ್ಷಗಳಿಂದ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಪ್ರತಿಯೊಂದು ಮನೇಲೂ ಯಾರೊಬ್ಬರು ಒಂದು ಉದ್ಯೋಗ ಅಂದರೆ ಸ್ವಉದ್ಯೋಗ. ಈಗ ನಾವು ಅವರು ಮರ ಕೆಲಸ ಮಾಡ್ತಿದ್ರು, ಇಲ್ಲ ಕಮ್ಮಾರಿಕೆ ಮಾಡ್ತಿದ್ರು, ಕುಂಬಾರಿಕೆ ಮಾಡ್ತಿದ್ರು, ಇಂಥದ್ದು ಇದ್ದೇ ಇರೋದು ಪ್ರತಿಯೊಂದು ಮನೆಯಲ್ಲೂ ಇತ್ತು. ಆವಾಗ ನಾವು ಇದು ಯೋಚನೆ ಮಾಡಿತ್ತಿಲ್ಲ. ಅವ್ರನ್ನ ಉದ್ಯಮಿಗಳನ್ನು ಮಾಡಬೇಕು ಅನ್ನೋದಕ್ಕೆ ಅವ್ರು ನ್ಯಾಚುರಲ್ ಆಗಿ ಉದ್ಯಮಿಗಳಾಗ್ಬಿಟ್ಟಿದ್ರು ಹಿಂದಿನ ಕಾಲದಲ್ಲಿ. ಇವಾಗ ಏನಾಗಿದೆ, ಈ ಸಂಸ್ಕೃತಿ ಚೇಂಜ್ ಆಗಿದೆ. ಎಲ್ಲ ಚೆನ್ನಾಗಿ ಓದಿರ್ತಾರೆ,
ಅವರು ಉದ್ಯೋಗ ಬೇಕು ಅಂತ ಅರಸಿ ಬರ್ತಾರೆ. ಇಲ್ಲಿ ಉದ್ಯಮಿಗಳು ಇಲ್ಲ, ಉದ್ಯೋಗಾವಕಾಶನೂ ಇಲ್ಲ, ಇದರಿಂದ ವಂಚಿತರಾಗ್ತಿದ್ದಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಇದರಿಂದ ಪ್ರತಿಯೊಬ್ಬರು ಅವರ ಪ್ರತಿಭೆಯನ್ನು ಗುರುತಿಸಿ, ಅದು ಗ್ರಾಸ್ ರೂಟ್ ಮಟ್ಟ ಅಂದರೆ ವಾರ್ಡ್ ಲೆವೆಲಲ್ಲಿ ಪ್ರತಿಯೊಂದು ಹಂತದಲ್ಲೂ ಹೋಗಿ ಅಲ್ಲಿಯೇ ನಮ್ಮ ಜನಗಳಂತ್ರ ಅವ್ರ ಹತ್ರ ಏನು ಪ್ರತಿಭೆ ಇದೆ ಅದನ್ನು ಗುರುತಿಸಿ ಅವರಿಗೆ ಆ ಸಹೋದ್ಯೋಗ, ಅವರೇ ಮಾಡುವಂಥ ಉದ್ಯೋಗ, ಬೇರೆಯವ್ರನ್ನ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿ ಅನ್ನೋದೊಂದಿದೆ. ನಾವೇನಾಗುತ್ತೆ ಹಳ್ಳಿಗಾಡಲ್ಲಿ ಹೋಗ್ಬಿಟ್ಟು ಉದ್ಯೋಗ ಅನ್ನೋದು ಸುಮ್ಮನೆ ಬರಲ್ಲ. ಒಬ್ಬ ಉದ್ಯಮಿನ ನಾವು ಸೃಷ್ಟಿ ಮಾಡಿದ್ರೆ ಅವನ ಹಿಂಭಾಗಕ್ಕೆ 100 ಜನಕ್ಕೆ ಉದ್ಯೋಗ ಸಿಗುತ್ತೆ. ಈಗ ಏನಾಗಿದೆ, ಇವರು ಏನು ಮಾಡಬೇಕು, ಏನು ಮಾಡಬಾರ್ದು, ನಮಗೇನಿದೆ, ಬಂಡವಾಳ ಎಲ್ಲ ಹಾಕಬೇಕು ಅನ್ನೋದೇ ಗೊತ್ತಿಲ್ಲದಿರೋ ಜನ ಇರೋದಾಗ ಅವ್ರ ಹತ್ರ ಎಜುಕೇಷನ್ ಇದೆ, ಆದರೆ ಎಲ್ಲಿಗೆ ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆ ದಾರಿ ತೋರಿಸೋದಕ್ಕೇ ನಮ್ಮ ಉದ್ಯಮ ಭಾರತ ಇರೋದು. ಮತ್ತು ಈಗ ಏನಾಗಿದೆ ಅಂದರೆ, ಈ ಹುಡುಗರೆಲ್ಲ ಓದಿದ, ನಾವೀಗ ನೋಡ್ತಾ ಇರ್ತೀವಿ ರೋಡಲ್ಲಿ, ನಾನು ತುಂಬ ಜನನ ಮಾತಾಡ್ಸಿದ್ದೀನಿ ಹುಡುಗರನ್ನ, ಯಾಕಪ್ಪ ಹಿಂಗೆಲ್ಲ ಬಿಡಿಸಿ ಎತ್ತ ನಿಂತಿದ್ದೀರಿ, ಯಾಕೆ ಇದು ಮಾಡ್ತೀರಿ ಅಂದಾಗ ಅವ್ರು ಮಾತಾಡೋ ಲ್ಯಾಂಗ್ವೇಜ್ ನನಗೆ ಭಯ ಆಗೋದು. ಒಳ್ಳೆ ಇಂಗ್ಲೀಷ್ ಮಾತಾಡ್ತಾರೆ, ಕೇಳಿದ್ರೆ ಅವರೆಲ್ಲ BE ನಾನು ಅಂತಾನೆ, ನಂದು ಇದು ಅಂತಾನೆ, ಒಳ್ಳೊಳ್ಳೆ ಗ್ರಾಜ್ಯುಯೇಟ್ಸ್ ಇದ್ದಾರೆ. ಯಾಕೆ ನೀವು ಹಿಂಗೆ ಮಾಡ್ತೀರಿ ಅಂದರೆ ಅವರಲ್ಲಿ ಪ್ರತಿಭೆ ಇದೆ, ಎಲ್ಲ ಇದೆ, ಗುರುತಿಸ್ತಾ ಇಲ್ಲ. ಅಲ್ಲ, ಇವರಿಗೆಲ್ಲ ಕೆಲಸ ಕೊಡೋದಕ್ಕೆ ಫಾರಿನಿಂದ ಯಾವುದೋ ಒಂದು ಕಂಪ್ನಿನೇ ಬರಬೇಕಾ ಸರ್? ಆಮೇಲೆ ಈಗ ನೋಡಿ ಎಲ್ಲ ಕಡೆನೂ ವಿಯೆಟ್ನಾಮ್ದು ಇದು ಪ್ರಾಡಕ್ಟು, ಆ ಪ್ರಾಡಕ್ಟು, ಈ ಪ್ರಾಡಕ್ಟು ಅಂತ ತರ್ತಾರೆ. ನಮ್ಮ ಇಂಡಿಯನ್ ಪ್ರಾಡಕ್ಟ್ಗಳೇ ಇದ್ದಾವೆ. ಇವ್ರನ್ನೇ ಪ್ರತಿಭೆನ ಗುರುತಿಸಿ ಇವ್ರಿಗೆ ಅದು ಬಂದೇ ಇಲ್ಲ ಇವತ್ತವರೆಗೂ. ಇವಾಗ ನಿರುದ್ಯೋಗ ಅನ್ನೋದು ತಾಂಡವ ಆಡ್ತಾ ಇದೆ ನಮ್ಮ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಗ್ರಾಮೀಣ ಮಟ್ಟದಲ್ಲಿರ್ಬೋದು. ನಿರುದ್ಯೋಗ ನಿವಾರಣೆಗೆ ಮೊದಲನೇ ಹಂತ ಏನಪ್ಪ ಅಂದರೆ, ಯಾರು ಕರ್ಕೊಂಡು ಸರ್ಕಾರಿ ಕೆಲಸ ಕೊಡೋಕ್ಕಾಗಲ್ಲ ಎಲ್ಲರಿಗೂ. ಅಲ್ಲಿ ಮುಖ್ಯವಾಗಿ ನಾವೇನು ಮಾಡಬೇಕು, ಉದ್ಯಮಿಗಳನ್ನ ಸೃಷ್ಟಿ ಮಾಡಬೇಕು. ನಮ್ಮಲ್ಲಿರುವಂಥ ಒಂದು ಊರಲ್ಲಿ 5 ಜನ ಉದ್ಯಮಿ ಸೃಷ್ಟಿ ಮಾಡಿ 500 ಜನಕ್ಕೆ ಕೆಲಸ ಸಿಕ್ಕುತ್ತೆ. ಆ ಇಡೀ ಊರೇ ಸ್ವಾವಲಂಬಿ ಆಗ್ತಾರೆ. ಆ ಸ್ವಾವಲಂಬತನ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬಂದಾಗ ಇಡೀ ನಮ್ಮ ರಾಷ್ಟ್ರನೇ ಸ್ವಾವಲಂಬಿ ಆಗುತ್ತೆ. ಮತ್ತು ಬೇರೆ ಹೊರದೇಶಗಳಿಂದ ತರಿಸ್ಕೊಳ್ಳುವಂಥ ಪದಾರ್ಥಗಳು ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ನಮ್ಮಲ್ಲಿ ಎಲ್ಲರಿಗೂ ಉದ್ಯೋಗ ಸಿಕ್ಕುತ್ತೆ, ಉದ್ಯಮಿಗಳು ಹೆಚ್ಚುತ್ತಾರೆ. ಇದು ನಮ್ಮ ಮುಖ್ಯ ಕಾನ್ಸೆಪ್ಟ್. ನಮ್ಮ ಏನು ಇದು ಉದ್ದೇಶ, ಇದು ಉದ್ಯಮಿ ಭಾರತ, ಇದು ಮೂಲ ಧ್ಯೇಯ ನಮ್ಮದು. ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು. ಉದ್ಯೋಗ ಸಿಗಬೇಕು ಅಂದರೆ ಯಾಕೆ ಸಿಗಬೇಕು, ಏನಾಗಬೇಕು, ಉದ್ಯಮಿಗಳು ಬರಬೇಕು. ಉದ್ಯಮಿಗಳಿಲ್ಲದೆ ಸುಮ್ಮನೆ ಉದ್ಯೋಗ ಕೊಡ್ತೀವಿ, ಉದ್ಯೋಗ ಕೊಡಬೇಕು, ನಿರುದ್ಯೋಗ ತೊಡಸ್ಬೇಕು ಅಂದರೆ ಅದು ಅಸಾಧ್ಯದ ಮಾತು. ಮೂಲ ಇಲ್ಲಿದೆ. ಈಗ ನಾವು ಕೆಲವೊಂದು ಕಡೆ ನೋಡ್ತಾ ಇದ್ವಿ ಸರ್, ಈ ಸ್ವದೇಶಿ ಅಂತ ಹೇಳ್ತಾ ಇದ್ವಿ, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ವಿ. ಆದರೆ ಇದರ ಮೂಲಕನೂ ಈ ವಿದೇಶಿ ಬ್ರ್ಯಾಂಡ್ಗಳಿದ್ದಾವೆ, ಇದಕ್ಕೆ ಚಾಲೆಂಜ್ ಹೆಂಗೆ ಮಾಡೋದು ಅಂತ ಎಲ್ಲರೂ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ರು. ಆದರೆ ನೀವೀಗ ಹೇಳ್ತಾ ಇದ್ರಿ, ಒಂದು ಸಹಕಾರವನ್ನು ತರ್ತಾ ಇದ್ದೀವಿ ನಾವು. ಎಲ್ಲ ಬಿಸ್ನೆಸ್ ಅವರು ಕೂಡ ಚೆನ್ನಾಗಿ ಕೋಆರ್ಡಿನೇಷನ್ ನಾವೇ ಮಾಡ್ಕೊಂಡ್ರೆ, ನಮ್ಮ ಇಂಡಿಯಾದ ಪ್ರತಿಯೊಬ್ಬ ಉದ್ಯಮಿಗಳನ್ನ ಹಾಕೊಂಡು ಮಾಡಿದ್ರೆ ಅವ್ರಿಗೆ ಆ ಟಕ್ಕರ್ ಕೊಡೋದಕ್ಕೆ ಸಾಧ್ಯ ಇದೆಯಾ? ನಿಜವಾಗ್ಲೂ ಸ್ವದೇಶಿ ಸಾಧ್ಯ ಇದೆಯಾ? ಈಗ ಈ ಗಾಂಧೀಜಿಯವ್ರ ಕಾನ್ಸೆಪ್ಟ್ ಇತ್ತು, ಅದನ್ನ ಮೋದಿಯವರು ಈಗ ಮಾಡ್ತಾ ಇದ್ದಾರೆ. ವೋಕಲ್ ಟು ಲೋಕಲ್. ಏನು ಹೇಳಿ, ವೋಕಲ್ ಟು ಲೋಕಲ್ ಅಂತ. ಈಗ ನಮ್ಮ ಗ್ರಾಮೀಣ ಸೊಗಡೆ ಏನಿದೆ, ನಾವು ಬೆಳೆದಿದ್ದ ಬೆಳೆನ ಅಲ್ಲೇ ಚಿಕ್ಕ ಉದ್ಯಮಿ ಕೊಟ್ಟು, ಆ ಚಿಕ್ಕ ಉದ್ಯಮಿ ದೊಡ್ಡ ಉದ್ಯಮಿಗೆ ಮಾರಿದ್ರೆ ಅಲ್ಲಿಂದಲೇ ಗ್ರಾಮೀಣ ಪ್ರತಿಭೆಗಳು ಹೇಳ್ತಾರೆ. ಈಗ ಏನಾಗಿದೆ, ಡಿಜಿಟಲಲ್ಲಿ ಯಾವುದೋ ಸ್ವಿಗ್ಗಿ, ಝೊಮ್ಯಾಟೊ, ರಿಲಯನ್ಸು, ಯಾವುದೇ ಯಾವೋ ಕೆಲವು ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ. ಇದನ್ನು ಕೂಗಾಕಬೇಕು, ವೋಕಲ್ ಟು ಲೋಕಲ್ ಅಂತ ನಮ್ಮ ಉದ್ಯಮಿ ಭಾರತದಲ್ಲಿ ಇದು ಒಂದು ಕಾನ್ಸೆಪ್ಟ್ ಇದೆ. ಹೇಳಿ ನಂದೀಶ್ ಸರ್. ಹಾಂ ಸರ್, ಹೇಳಿ ಸರ್. ಸರ್, ಒಂದು ಭಾಳ ಕರೆಂಟ್ ಸಿಚುವೇಶನ್ ಒಂದು ದೂರ ಅಂತ ಹೇಳ್ತೀನಿ. ಹಾಂ ಸರ್, ಹೇಳಿ. ನೀವು NPK ರೈತರನ್ನೇ ತೊಗೊಂಡಾಗ, ವಿಲೇಜ್ ತೊಗೊಂಡಾಗ ವಿಷನ ತಂದು ಭೂಮಿಗೆ ಹಾಕಿ ಅದರಲ್ಲಿ ಕ್ರಾಪ್ ಪ್ರೊಡಕ್ಷನ್ನ 400 ಗ್ರಾಮ್ 500 ಗ್ರಾಮ್ ಆಗ್ತಿದ್ದೀವಿ. ಅವತ್ತು 0.5 ಗ್ರಾಮ್ ಆಗ್ತಾಯಿದ್ರಿ. ನಮ್ಮ ದೇಶದ ದುರಂತ ನೋಡಿ, ಇರಾನಲ್ಲಿ ವಾರ್ ಆಗ್ತಾಯಿದೆ, ಅದ್ರ ಪ್ರೈಸ್ ಜಾಸ್ತಿ ಆಗ್ತಾಯಿದೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಸಬ್ಸಿಡಿ ಹೊಡೆತ ತುಂಬ ಬೀಳ್ತಾ ಇದೆ. ಸರ್, ಈ 3 ಪದಾರ್ಥ ನಮ್ಮಲ್ಲಿಲ್ಲ. ವಿ ಆರ್ ಅನ್ ಅ ಫುಡ್ ಕ್ರೈಸಿಸ್. ಈ ವಾರ್ ಕಂಟಿನ್ಯೂಸ್ ಆದರೆ ಎರಡನೇ ದುರಂತ ಅದು ಏನು, ವಿಶ್ವಕ್ಕೆ ನಮ್ಮ ದುಡ್ಡು ಕೊಟ್ಟು ನಮ್ಮ ಡಾಲರ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಲಕ್ಷ ಕೋಟಿ ಅದನ್ನು ಲೆಕ್ಕಕ್ಕೂ ಆಗಲ್ಲ. ಹೋಗಲಿ, ಸಾಲಿಡ್ NPK ಬೇಡ, ನ್ಯಾನೋ ಯೂರೋನಾರ ನೀವು ಸಬ್ಸಿಡಿ ಕೊಟ್ಬಿಟ್ಟು ಗ್ರಾಮೀಣ ಭಾಗ ಕೊಡ್ಬೋದು. ಆಗೇನಾಗುತ್ತೆ, ವೇಸ್ಟೇಜ್ ಕಮ್ಮಿ ಆಗುತ್ತೆ. ದಟ್ ಈಸ್ ಆಲ್ಸೋ ರಾಂಗ್. ಸ್ಟಿಲ್ ಸಡನ್ನಾಗಿ ನಾವು ಆರ್ಗ್ಯಾನಿಕ್ ಹೋಗಕ್ಕಾಗಲ್ಲ. ಹಿಂದೆ ಆರ್ಗ್ಯಾನಿಕಲ್ಲಿ ಇದ್ವಿ, ಇವತ್ತು ಆರ್ಗ್ಯಾನಿಕ್ ಹೋಗಿ ನಿಮ್ಗೆ 3 ರಿಂದ 5 ವರ್ಷ ಬೇಕು.
ಪ್ರೊಡಕ್ಟಿವಿಟಿ 30% ಬಿದ್ದೋಗುತ್ತೆ. ಈ ಕಡೆ ಎಲ್ಲ ನೀನು ಮಳೆ ಹೋಗ್ತಾ ಇದೆ, ಆ ಕಡೆಯಿಂದ ಗೊಬ್ಬರ ಸರಬರಾಜು ಆಗ್ತಾ ಇಲ್ಲ. ಎರಡರಲ್ಲೂ ಮಧ್ಯದಲ್ಲಿ ಅಗ್ರಿಕಲ್ಚರಲ್ಲಿ ಇವತ್ತು ಬಿಗ್ಗೆಸ್ಟ್ ಕ್ರೈಸಿಸ್ ಅಲ್ಲಿ ನಾವು ಕೂತಿದ್ದೀವಿ ಸದ್ಯಕ್ಕೆ. ಈ ಉದ್ಯಮಿ ಚಿಂತನೆ ಮಾಡಬೇಕಂದ್ರೆ ಒಂದು ಸಂಘಟನೆ ಬೇಕಲ್ವಾ? ಈ ಸಂಘಟನೆನ ನಮ್ಗೆ ಸರ್ಕಾರ ಕರೆಕ್ಟಾಗಿ ಹೇಳ್ತಾ ಇದೆಯಾ? ನಮ್ಗೆ ಈ ಸಲ ಮಳೆ ಇಲ್ಲ ಅಂತ ಯಾವ ರೈತನಿಗೆ ಗೊತ್ತಿದೆ? ಯಾರ ರೈತನಿಗೆ ಗೊತ್ತಿದೆ ನಮಗೆ ಸಬ್ಸಿಡಿಲಿ ನಾವು ವಿಷಯ ತಿಂತ ಆಲ್ರೆಡಿ ರೈತರು ಬೆಳೆದು ಬಿಟ್ಟಿದ್ದಾರೆ, ಒಣಗ್ತಾ ಇದೆ ಬೆಳೆಗಳು. ಸರ್, ಎಂತ ನಾವು ಡಿಸಾಸ್ಟರ್ ಸಿಚುವೇಶನ್ ನಲ್ಲಿ ನಾವು ಭಾರತದಲ್ಲಿ ಕೂತಿದೀವಿ ಅಂದ್ರೆ, ನಾವು ತಿನ್ನ ಅನ್ನನ ನಾವು ವಿಷ ತರಿಸಿ NPK ಹಾಕೊಂಡು ತಿನ್ಕೊಂಡು ಅವನಿಗೆ ಯಾರಿಗೋ ಡಾಲರ್ ಕೊಡ್ಕೊಂಡು ಅವನ ಡಾಲರ್ಗೆ ನಾವು ಇನ್ಫ್ಲೇಷನ್ ಮಾಡ್ಕೊಂಡು ಅವನ ಹತ್ರ ಇಂಪೋರ್ಟ್ ಮಾಡ್ಕೊಂಡು ತಿಂತಾ ಇದೀವಿ ನಾವು. ನಮ್ ದುರಂತ ಲೆಕ್ಕ ಹಾಕೊಳ್ಳಿ, ತುಂಬಾ ದೊಡ್ಡ ದುರಂತ ಸರ್. ಈಗ ನಾವು ಅಗ್ರಿಕಲ್ಚರ್ ಅಲ್ಲ, 70% ಪಾಪ್ಯುಲೇಷನ್ ಇಸ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್. ದಟ್ ಇಟ್ ಸೆಲ್ಫ್ ಇಸ್ ಇನ್ ಎ ಬಿಗ್ ಕ್ರೈಸಿಸ್. ಇವರಿಗೆ ರೈಸ್ ಬೆಳೆ ಕೇಳಿ ಡೈಲಿ ರೇಟ್ ಜಾಸ್ತಿ ಆಗ್ತಾ ಇದೆ, ವ್ಯಾಪಾರ ಮಾಡಕ್ ಆಗ್ತಾ ಇಲ್ಲ. 22 ಫುಡ್ ಪ್ರಾಡಕ್ಟ್ ತಗೊಳ್ಳಿ. ನಾನು ಕೋವಿಡ್ ಸಿಚುವೇಶನ್ ಅಲ್ಲಿ ನೋಡಿದ್ದೇನೆಂದ್ರೆ ಸರ್, ನಮ್ಮ ಇಡೀ ದೇಶದ ಪ್ರತಿಯೊಂದು ಸೆಕ್ಟರು ಕೂಡ ನೆಗೆಟಿವ್ ಅಲ್ಲಿ ಇತ್ತು ನಾನು ನೋಡಿದಾಗ. GDP ಬಟ್ +4% ಸರ್ ಅಗ್ರಿಕಲ್ಚರ್ ಒಂದೇ ಒಂದು ಕಾಯ್ದುಕೊಂಡಿತ್ತು. ಅಂಥದ್ದನ್ನು ಯಾಕೆ ನಮಗೆ ಅದನ್ನು ತುಂಬ ರೂಟ್ ಲೆವೆಲಲ್ಲಿ ಚೇತರಿಕೆಯನ್ನು ಕೊಟ್ಟು ಬೆಳೆಸೋಕ್ಕಾಗ್ತಾ ಇಲ್ಲ ಅಂತ ಸರ್? ಸರ್, ಅವ್ರಿಗೆ ಏನಾಗ್ತಾ ಇದೆ, ಅವ್ರ ಪ್ರಾಡಕ್ಟ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರೆಕ್ಟ್ ಆಗ್ತಾ ಇಲ್ಲ. ಈಗ ಪಾಪ ಎಷ್ಟು ನೋಡಿ, ಒಂದು ಬೀಜ ಬರೋ ಸರಿ ಇದೆಯೋ ಗೊತ್ತಿಲ್ಲ, ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಪ್ರಾಡಕ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅದು ಮಾರ್ಕೆಟಿಗೆ ಪ್ರೈಸ್ ಬರುತ್ತೋ ಗೊತ್ತಿಲ್ಲ. ನೀವು ಹೈಯೆಸ್ಟ್ ರಿಸ್ಕ್ ಬಿಸ್ನೆಸ್ ನಾವಲ್ಲ, ಆ ರೈತ ಆಕ್ಚುಲಿ ಬಿಸ್ನೆಸ್ ಮ್ಯಾನ್. ನೀವು ಅವ್ರಿಗೆ ಗೈಡೆನ್ಸ್ ಮಾರ್ಕೆಟಿಂಗ್ ಕೊಡಲ್ಲ ಅಂದ್ರೆ, ಸೇಲ್ಸ್ ಮಾರ್ಕೆಟಿಂಗ್ ಹೇಗೆ ನಾವು ಅದನ್ನ ಚೇಂಜ್ ಮಾಡೋಕ್ಕಾಗುತ್ತೆ? ಈಸ್ ಓನ್ಲಿ ರಿಕ್ವೆಸ್ಟ್ ಇಸ್ ಸಿಂಪಲ್, ಐ ಹ್ಯಾವ್ ಟೇಕನ್ 3 ರಿಸ್ಕ್, ಅಟ್ ಲೀಸ್ಟ್ ಮೇಕ್ ಮೈ ರಿಸ್ಕ್ ಲೋವರ್ ಲೆವೆಲ್ ಇನ್ ಪ್ರೈಸಿಂಗ್ ಅಂತ. ನೀವು ಆ ಪ್ರೈಸಿಂಗ್ನ ಮಧ್ಯದಲ್ಲಿ ದಳ್ಳಾಳಿಗೆ 10 ರೂಪಾಯಿ, ಅವ್ರಿಗೆ 10 ರೂಪಾಯಿ, ಟ್ರಾನ್ಸ್ಪೋರ್ಟ್ 10 ರೂಪಾಯಿ, ಬರೋದು 40 ರೂಪಾಯಿ, ಅವನಿಗೆ 10 ರೂಪಾಯಿ. ಸರ್, ಇದನ್ನ ನಾವು ಯಾವತ್ತು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನ ನಾವು ಪ್ರಾಪರ್ ಪಾತಲ್ಲಿ ಯಾವ ಪ್ರಾಡಕ್ಟ್ ಯಾವ ರೈತ ಬೆಳಿತಾನೆ, ನಾವು ಎಲ್ಲಿಗೆ ಕೊಡ್ತಾನೆ ನಾವು ಮಾಡಿಲ್ಲ ಅಂತಂದರೆ, ನಮ್ಮ ಏನು ನಾನು ಇವತ್ತು ಉದ್ಯಮಿ ಭಾರತದಲ್ಲಿ ಹೇಳ್ತಾ ಇದ್ದೀನಿ, ನಾವು ಕೊಲಾಬ್ರೇಟ್ ಆಗಬೇಕು, ಕೋಪರೇಟಿವ್ ಆಗಬೇಕು, ಜಾಯಿಂಟಾಗಿ ನಾವು ನಿಲ್ಲಬೇಕು, ಅವ್ರನ್ನೆಲ್ಲರೂ ನಾವು ತಗೋಬೇಕು ಅಂತಂದರೆ ಒಂದು ಭಾಳ ಸ್ಪಷ್ಟವಾಗಿ ಒಂದು ಉದ್ಯಮಿ ಭಾರತ್ ಅಂತ ಒಂದು. ಈಗ DK ಶಿವಕುಮಾರ್ ಅವರು ಕೂಡ ಇವತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು ಸರ್. ಅದೊಂದು, ಅದರ ಜೊತೆಗೆ ಸರ್, ಈಗ ಈ ಉದ್ಯಮಿ ಭಾರತ್ನಲ್ಲಿ ನೀವು ಈ ಕೋಆರ್ಡಿನೇಷನು ಮತ್ತು ಕೋಆಪರೇಷನ್ ಎರಡನ್ನೂ ಕೂಡ ಯಾವ ರೀತಿ ತಂದು ಪ್ರತಿಯೊಬ್ಬ ಉದ್ಯಮಿಗಳ ಚೇತರಿಕೆಗೆ ಪ್ಲಾನ್ ಮಾಡಿದ್ದೀರಿ ಅಂತ ಸರ್? ಕೋಆರ್ಡಿನೇಷನ್ ಬಂದ್ಬಿಟ್ಟು ನಾವು ಏನು ಒಂದು ಕಡೆ ಸೇರಬೇಕು, ಸಂಘಟನೆ ಆಗಬೇಕು, ಚರ್ಚೆ ಆಗಬೇಕು, ಸಂಘಟನೆ ಆಗಿ ಕೋಆರ್ಡಿನೇಟ್ ಆಗಬೇಕು. ಕೋಆರ್ಡಿನೇಟಲ್ಲಿ ಇವೆಲ್ಲ ಚರ್ಚೆಗಳಾಗ್ತದೆ. ನಾಲೆಡ್ಜ್ ಇಸ್ ಕಮಿಂಗ್ ಫ್ರಮ್ ದ ಬಾಟಮ್, ನಾಟ್ ಫ್ರಮ್ ದ ಟಾಪ್. ಪ್ಲಾನಿಂಗ್ ಯಾರೋ ಮಾಡ್ತಾರೆ, 5th ಪ್ಲಾನಿಂಗ್ ಆ ಪ್ಲಾನಿಂಗ್ ಇಂಪ್ಲಿಮೆಂಟ್ ಆಗಲ್ಲ. ಕೋಆರ್ಡಿನೇಷನ್ ಮಾಡಿದಾಗ ನಮಗೆ ತಳಮಟ್ಟದಲ್ಲಿ ಯಾವಾಗ ನಮಗೆ ಮಾಹಿತಿಗಳು ಸಿಗ್ತದೆ, ದಟ್ ಇಸ್ ಕಾಲ್ಡ್ ಕೋಆರ್ಡಿನೇಷನ್. ಆಫ್ಟರ್ ಕೋಆರ್ಡಿನೇಷನ್ ಕೊಲಾಬ್ರೇಷನ್. ಎಲ್ಲರಿಗೂ ಮೆಂಟಾಲಿಟಿ ಕೊಲಾಬ್ರೇಟ್ ಆಗ್ಬೇಕಂತಿರಲ್ಲ, ಸೊ ಕೊಲಾಬ್ರೇಟ್ ಆಗ್ಬೇಕಾಗ್ತದೆ. ಅದಾದ್ಮೇಲೆ ಕೋಆಪರೇಟಿವ್ ಮಾಡೋದು, ಒಟ್ಟಿಗೆ ಸೇರಿ ನಾವು ಕೋಆಪರೇಷನ್ ಹೇಗೆ ಮಾಡಬೇಕು ಅಂತ. ದಟ್ ಇಸ್ ಅವರ್ 3 C's. ಈ 3 C's ಬೇಕಿರೋದು ಕೋಡ್, ದಟ್ ಇಸ್ ಕಾಲ್ಡ್ 4 C's. ಈ 4 ನಾವು ತೊಗೊಂಡೋದಾಗ ಸರ್ ಮಾತ್ರ ಸಾಧ್ಯ. ನೀವು ಯೂನಿವರ್ಸಿಟಿ ಮಾಡಿ, ನೀವು 4 ಜಿಲ್ಲೆಗಳಲ್ಲಿ ನೀವು ಪಾಲಿಸಿ ತೊಗೊಂಬನ್ನಿ, ನೀವೇನೇ ತಂದ್ರೂ ಗ್ರೌಂಡ್ ರಿಯಾಲಿಟಿ ಜೊತೆ ಕನ್ನಡ ಟೆಕ್ಸ್ಟ್ ಟು ವಾಯ್ಸು ಅದರದ್ದು ಏನು ಮಾಡ್ತೀರಾ, ಕನ್ನಡಕ್ಕೆ ಹೇಗೆ ಬೆಳವಣಿಗೆ ಆಗ್ತದೆ, ಕನ್ನಡಕ್ಕೆ ಹೇಗೆ ಬೆಳವಣಿಗೆ ಆಗುತ್ತೆ ಅನ್ನೋರ್ಗೂ ನಾವು ಬದಲಾವಣೆಯನ್ನು ಕೊಡ್ತಾರೆ ಕಷ್ಟ ಇದೆ ಸರ್. ಈಗ ಸರ್ ಕೊನೆಯದಾಗಿ ಸರ್, ಉದ್ಯಮಿ ಭಾರತ್ ಎಕ್ಸ್ಪೋ 2026 ಸರ್ ಏನು ಮಾಡೋದಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಸರ್. ಸರ್, ಎಕ್ಸ್ಪೋದಲ್ಲಿ ನಾವು ಬರೀ ಸ್ಟಾಲ್ ಇಡ್ತಾ ಇಲ್ಲ, 3 ದಿನ ನೀವು ಸ್ಟಾಲಿಂದ ನಿಂತ್ಕೊಂಡು ಅದಾದಮೇಲೆ ಅದ್ರ ಬಗ್ಗೆ ಮರೆಯೋದಲ್ಲ. ಅದಾದ ನಂತರ ಇರೋಂಥ ನಮ್ಮ ಉದ್ಯಮಿ ಕುಟುಂಬ ಆ್ಯಪಲ್ಲಿ ಬಂದು ರಿಜಿಸ್ಟರ್ ಆಗ್ತಾರೆ. ನಿಮಗೆ ಸಂಪೂರ್ಣ ಮಾಹಿತಿ ನಿಮ್ಮ ಆ್ಯಪ್ ಒಳಗಿರುತ್ತೆ, ಲೀಡ್ ಜನರೇಷನ್ಸ್ ಇರುತ್ತೆ, B2C ಲೀಡ್ ಜನರೇಷನ್ಸ್ ಇರುತ್ತೆ, ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮ್ಮ ಆ್ಯಪ್ ಒಳಗಿರುತ್ತೆ. 1 ವರ್ಷ ಪೂರ್ತಿ ಲೀಡ್ ಮ್ಯಾಚಿಂಗ್ ಪ್ರೊಫೈಲ್ ಅಂತ ಮಾಡ್ತಾ ಇದ್ದೀವಿ. ಆ ಲೀಡ್ ಮ್ಯಾಚ್ ಪ್ರೊಫೈಲ್ ಏನಾಗುತ್ತೆ ಅಂದರೆ, ಈಗ ಯಾರು ಯಾವ ಬಿಸ್ನೆಸ್ಸಲ್ಲಿದ್ದಾರೆ, ಯಾರು ಬಂದಿದ್ದಾರೆ, ಅವರೆರಡು ಪ್ರೊಫೈಲ್ನ ಮ್ಯಾಚ್ ಮಾಡಿ ಸ್ಕೋರ್ ಕೊಡುತ್ತೆ. ಹಾಗೇನಾಗುತ್ತೆ, ನಾಳೆ ದಿನ ನೀವು ಫಾಲೋಅಪ್ ಮಾಡೋಕ್ಕೆ ಭಾಳ ಸುಲಭ. ಈಗ ಹೋಟೆಲ್ ಅವರು, ಚೌಟ್ರಿ ಅವರು, ಕ್ಯಾಟ್ರಿಂಗ್ ಅವ್ರು ಬಂದಿರ್ತಾರೆ, ಅಕ್ಕಿ ಸೇಲ್ ಮಾಡೋರಿಗೆ ಮಾಹಿತಿ ಹೋಗ್ತದೆ, ಮ್ಯಾಚಿಂಗ್ 80 to 90% ಅಂತ. ಇದು ಭಾಳ ಇಂಪಾರ್ಟೆಂಟ್. ಲೀಡ್ ಕೊಡೋದು, ಆ ಲೀಡ್ಗೆ ಸಪೋರ್ಟ್ ಮಾಡೋದು, ಅದನ್ನು ಜಾಯಿಂಟ್ ಮಾಡೋದು ನಮ್ಮ ಎಕ್ಸ್ಪೋದ ವೆರಿ ಸ್ಪೆಷಾಲಿಟಿ ಸರ್. ಮತ್ತು 182 ಸೆಷನ್ಸ್ ಇರುತ್ತೆ. ತಜ್ಞರು ಚರ್ಚೆ, ಪ್ರಾಕ್ಟಿಕಲ್, ಆರೆಂಜ್ ಎಕಾನಮಿ, ಅಗ್ರಿಕಲ್ಚರು ಮತ್ತು ಟೆಕ್ನಾಲಜಿ ಇವೆಲ್ಲದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಚಾನಲ್ ಪಾರ್ಟ್ನರ್ಸ್ ಆನ್ಬೋರ್ಡ್ ಆಗ್ತಾರೆ, ಮಹಿಳಾ ಟ್ರೈನಿಂಗ್ ಇರುತ್ತೆ, ಮಹಿಳೆಯರಿಗೆ ಸಪೋರ್ಟಿಂಗ್ ಇರುತ್ತೆ. ಸೊ ಈ ರೀತಿ ನಾನಾ ಚರ್ಚೆ, ಒಂದು 116 ಸೆಕ್ಟರು
180 ಸೆಷನ್ಸು, 5 ವೇದಿಕೆ, 300 ಸ್ಟಾಲ್ಸು. ಇಟ್ಸ್ ಅ ಪ್ಯೂರ್ ಮೆಗಾ ಒಂದು ಇವೆಂಟ್. ಓಕೆ, ಧನ್ಯವಾದಗಳು ಸರ್, ಸಾಕಷ್ಟು ಮಾಹಿತಿಗಳನ್ನು ಕೊಟ್ರಿ. ನಂದೀಶ್ ಸರ್ ನಿಮಗೂ ಕೂಡ ಧನ್ಯವಾದಗಳು, ಪ್ರಸನ್ನ ಸರ್ ಆ್ಯಂಡ್ ಕುಮಾರ್ ಸರ್, ನಂದಿನಿ ಮೇಡಮ್ ನಿಮಗೂ ಕೂಡ ಧನ್ಯವಾದಗಳು, ಸುದರ್ಶನ್ ಸರ್ ಆ್ಯಂಡ್ ಸೋಮಶೇಖರ್ ಸರ್ ನಿಮಗೂ ಕೂಡ ಧನ್ಯವಾದಗಳು. ನೋಡಿ, ಉದ್ಯಮಿ ಭಾರತ್ ಎಕ್ಸ್ಪೋ ಯಾವ ರೀತಿಯಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತಾ ಇದ್ವಿ ನಾವು. 4, 5, 6ನೇ ತಾರೀಕಿನಂದು ಡಿಸೆಂಬರು BIEC ತುಮಕೂರು ರಸ್ತೆ, ಬೆಂಗಳೂರು, ಇಲ್ಲಿ ಉದ್ಯಮಿ ಭಾರತ್ ಎಕ್ಸ್ಪೋ 2026 ನಡೆಯುತ್ತೆ. ಇದು ಕೇವಲ ಎಕ್ಸ್ಪೋ ಮಾತ್ರ ಅಲ್ಲ, ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸೋದಕ್ಕೆ ಇರುವಂತಹ ಒಂದು ಉತ್ತಮವಾಗಿರೋ ಅವಕಾಶ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.